ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಂಧುಗಳೇ, ಈ ದಿನ ಬಸವ ಜಯಂತಿಯ ಶುಭ ದಿನ. ನಿಮ್ಮೆಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಈ ಜಗತ್ತಿನ ಮೂಲೆಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಬಸವಾಭಿಮಾನಿಗಳಿಗೆ, ತತ್ವಾಭಿಮಾನಿಗಳಿಗೆ ಎಲ್ರಿಗೂ ಕೂಡ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈ ಜಗತ್ತಿನಲ್ಲಿ ಅನೇಕ ಕಾರಣಿಕ ಪುರುಷರು ಜನ್ಮ ತಾಳ್ತಾರೆ, ಪ್ರವಾದಿಗಳು ಜನ್ಮ ತಾಳ್ತಾರೆ. ಜಗತ್ತಿನ ಮೂಲೆಯಲ್ಲೂ ಸಹ ಆಧ್ಯಾತ್ಮಿಕ ಜೀವಿಗಳು, ಶಿವಶರಣರು ಪರಮಾತ್ಮನ ಇಚ್ಛೆಯಂತೆ ಜನ್ಮ ತಗೊಂಡು ಈ ಭೂಮಿಯ ಮೇಲೆ ಅನೇಕ ಬದಲಾವಣೆಗಳನ್ನು, ಸುಧಾರಣೆಗಳನ್ನು ಮಾಡೋದಕ್ಕೋಸ್ಕರ ಕೆಲವು ಪ್ರವಾದಿಗಳು ಈ ಭೂಮಿಯ ಮೇಲೆ ಆ ಪರಮಾತ್ಮನಿಂದ, ಆ ಶಿವನಿಂದ ಕಳಿಸಲ್ಪಡ್ತಾರೆ. ಅದೇ ರೀತಿ ಬಸವಣ್ಣವರು ಸಹ ಈ ಭಾರತ ದೇಶದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ, ಈ ಕನ್ನಡ ಭೂಮಿಯಲ್ಲಿ ಜನ್ಮ ತಾಳ್ತಾರೆ. ಅವರು 1134ರಲ್ಲಿ ಜನ್ಮ ತಾಳಿದ್ರು ಅಂತ ಹೇಳಿಬಿಟ್ಟು ಗ್ರಂಥಗಳಲ್ಲಿ ಹೇಳಲ್ಪಟ್ಟಿದೆ. ಆದರೆ ಅದರಲ್ಲೂ ಸಹ ವಿವಾದಗಳಿದೆ. ಯಾವುದೇ ಮಹಾತ್ಮರ ಜನ್ಮ ದಿನಾಂಕಗಳನ್ನು ಯಾರೂ ಸಹ ಸರಿಯಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನದಿ ಮೂಲ, ಋಷಿ ಮೂಲ ಹುಡುಕಬೇಡಿ ಅಂತ ಹೇಳ್ತಾರೆ. ಅವ್ರಿಗೇನು ಜನ್ಮ ದಿನಾಂಕ ಬರೆದಿಡಬೇಕು ಹಾಗೆ ಅಂತ ಏನು ಇರುವುದಿಲ್ಲ. ಅವರ ಜನ್ಮ ದಿನಾಂಕವನ್ನು ಅನೇಕ ವಿದ್ವಾಂಸರು, ಕವಿಗಳು, ಇತಿಹಾಸಕಾರರು ಬೇರೆ ಬೇರೆ ದಿನಾಂಕದಲ್ಲಿ ಹೇಳ್ತಾರೆ. ಆದರೆ ನಾವು ಸಾಮಾನ್ಯವಾಗಿ ಒಂದು ಇಸ್ವಿಯನ್ನು ಇಟ್ಕೊಂಡಿದ್ದೀವಿ. ಕ್ರಿಸ್ತಶಕ 1134ರಲ್ಲಿ ಬಸವಣ್ಣನವರು ಭಾರತ ದೇಶದ ಕರ್ನಾಟಕದಲ್ಲಿ ನಮ್ಮ ಈಗಿನ ಬಾಗೇವಾಡಿ ಜಿಲ್ಲೆಯಲ್ಲಿ ಜನನ ತಾಳ್ತಾರೆ. ತಾಯಿಯ ತವ್ರ ಮನೆ ಹಿಂಗಳೇಶ್ವರ. ಇದೇ ಬಸವಣ್ಣನವರು 1196ರಲ್ಲಿ ಲಿಂಗೈಕ್ಯರಾಗ್ತಾರೆ ಅಂತಲೂ ಸಹ ಉಲ್ಲೇಖಗಳಿದ್ದಾವೆ. ಈ ಇಸುವಿಯನ್ನು ಹೆಚ್ಚಾಗಿ ಗಮನಿಸ್ದಲೇ ಅವರು ಅಕ್ಷಯ ತೃತೀಯ ದಿನ ಹುಟ್ಟಿದ್ರು ಅಂತಕ್ಕಂಥದ್ದನ್ನು ಮಾತ್ರ ಗಮನಿಸ್ಕೊಂಡು ಹೋಗ್ತಾ ಇದ್ದೀವಿ. ಹೀಗೆ ಬಸವಣ್ಣನವರು ನಮ್ಮ ಕರ್ನಾಟಕದ ಹಿಂಗಳೇಶ್ವರ ಅನ್ನುವಂತಹ ಗ್ರಾಮದಲ್ಲಿ ಹುಟ್ಟಿ ಹಿಂಗಳೇಶ್ವರದಿಂದ ಇಂಗ್ಲೆಂಡ್ವರೆಗೆ ಹೋಗಿದ್ದಾರೆ. ಇಂಗ್ಲೇಶ್ವರದಲ್ಲಿ ಹುಟ್ಟಿದಂತಹ ಬಸವಣ್ಣ ಇಂಗ್ಲೇಶ್ವರದಿಂದ ಇಂಗ್ಲೆಂಡ್ವರೆಗೆ ಇವತ್ತು ಬಸವಣ್ಣ ವ್ಯಾಪಕವಾಗಿ ಬರೆದಿದ್ದಾರೆ, ಬೆಳೆದು ನಿಂತಿದ್ದಾರೆ. ಇಂಗ್ಲೆಂಡಲ್ಲಿ ಒಬ್ಬರು ನೀರಜ್ ಪಾಟೀಲ್ ಅಂತ ಹೇಳಿಬಿಟ್ಟು ಅವರು ಅಲ್ಲಿ ಇಂಗ್ಲೆಂಡಲ್ಲಿ ಮೇಯರ್ ಆಗಿದ್ದರು. ಲ್ಯಾಂಬೆತ್ ಅಂತಕ್ಕಂಥ ಒಂದು ಸಿಟಿನಲ್ಲಿ ಅವರು ಮೇಯರು. ಅಲ್ಲಿ ಅವರ ಪ್ರಯತ್ನದಲ್ಲಿ ಬಸವಣ್ಣನವರ ಒಂದು ಪ್ರತಿಮೆ ಇಂಗ್ಲೆಂಡಲ್ಲೂ ಸಹ ಒಂದು ಪ್ರತಿಷ್ಠಾಪನೆ ಮಾಡಲಾಗಿದೆ. ಹೀಗೆ ಬಸವಣ್ಣನವರು ನಮ್ಮ ಕರ್ನಾಟಕದಲ್ಲಿ, ಕನ್ನಡ ಭೂಮಿಯಲ್ಲಿ ಜನಿಸ್ತಾರೆ. ಅವರ ತಂದೆ ತಾಯಿ ಮಾದರಸ ಮತ್ತು ಮಾದಲಾಂಬಿಕೆ. ಅತ್ಯಂತ ಸಾತ್ವಿಕ ತಂದೆ ತಾಯಿಗಳು, ಸಾತ್ವಿಕ ಕುಟುಂಬ. ಇಂತಹ ಕುಟುಂಬದಲ್ಲಿ ಬಸವಣ್ಣನವರು ಜನ್ಮ ತಾಳ್ತಾರೆ. ಬಸವಣ್ಣನವರ ಬಗ್ಗೆ ಅನೇಕ ಕಟ್ಟುಕತೆಗಳು ಇದ್ದಾವೆ. ನಾವು ಆ ಕಟ್ಟುಕತೆಗಳು ಮತ್ತು ನಮ್ಮ ಪುರಾಣದಲ್ಲಿ ಬರ್ತಕ್ಕಂಥ ಪೌರಾಣಿಕ ಕಥೆಗಳಿಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನಾವು ವಸ್ತುನಿಷ್ಠವಾಗಿ ಬಸವಣ್ಣನವರ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಇವತ್ತು ಬಸವ ಜಯಂತಿ ಇರುವುದರಿಂದ ಬಸವಣ್ಣನವರ ಜೀವನ ಚರಿತ್ರೆಯನ್ನು ಒಂದು ಸ್ವಲ್ಪ ನಮಗೆ ಎಷ್ಟು ಆಗುತ್ತೋ ಅಷ್ಟು ಇವತ್ತು ತಿಳ್ಕೊಳ್ಳೋಣ, ಪ್ರಯತ್ನವನ್ನು ಮಾಡೋಣ. ಮಾದರಸ ಮತ್ತು ಮಾದಲಾಂಬಿಕೆ ಅನ್ನುವಂತಹ ತಂದೆ ತಾಯಿಯ ಚಿತ್ಗರ್ಭದಲ್ಲಿ ಬಸವಣ್ಣನವರು 1134 ಇಸವಿಯಲ್ಲಿ ಅಕ್ಷಯ ತೃತೀಯ ದಿನದಲ್ಲಿ ಜನ್ಮ ತಾಳ್ತಾರೆ ಅಂತಕ್ಕಂಥದ್ದು
ನಮಗೆ ಉಲ್ಲೇಖದಲ್ಲಿ ಸಿಗ್ತದೆ, ವಚನಗಳಲ್ಲೂ ಸಹ ಸಿಗುತ್ತೆ. ಅವತ್ತಿನ ಸಮಕಾಲೀನ ಇತಿಹಾಸಕಾರರು, ಕವಿಗಳು ಸಹ ಬರೆದಿಟ್ಟಿದ್ದಾರೆ. ಬಸವಣ್ಣನವರು ಜನ್ಮ ತಾಳ್ತಾರೆ, ಮಗು ಜನಿಸುತ್ತೆ, ಆದರೆ ಕಣ್ಣೇ ತೆಗೆಯುವುದಿಲ್ಲ. ಅದು ಮಗು ಕಣ್ಣು ತೆಗೆದಿಲ್ಲ, ಅದು ಯಾವ ರೀತಿ ಚಲನೆಯೂ ಸಹ ಇಲ್ಲ, ಬರೀ ಉಸಿರಾಡ್ತಾ ಇದೆ, ಚಲನೆ ಇಲ್ಲ, ಕಣ್ಣು ತೆರೀತಾ ಇಲ್ಲ, ಮಗು ಆರಾಮಾಗಿದೆ. ಈ ಮಾದರಸ ಮಾದಲಾಂಬಿಕೆ ದಂಪತಿಗಳು ಈ ಮಗುವನ್ನು ಪಡಿಬೇಕಾದ್ರೆ ಅನೇಕ ವ್ರತಗಳನ್ನು ಮಾಡಿರ್ತಾರೆ. ಅವ್ರಿಗೂ ಸಹ ಸಂತಾನ ಇರುವುದಿಲ್ಲ, ಹೀಗಾಗಿ ಒಂದು ವ್ರತವನ್ನು ಸಹ ಮಾಡಿರ್ತಾರೆ. ಅದರ ಪ್ರತಿಫಲ ಅನ್ನುವ ರೀತಿಯಲ್ಲಿ ಮಗುವಿನ ಜನನವಾಗಿದೆ. ಆದರೆ ಮಗು ಕಣ್ಣು ಬಿಡ್ತಾ ಇಲ್ಲ, ಹಲಗಾಡ್ತಾನೂ ಇಲ್ಲ, ಉಸಿರು ಮಾತ್ರ ಹಾಡ್ತಾ ಇದೆ. ಎಲ್ಲರಿಗೂ ಬಹಳ ಆತಂಕ ಆಗುತ್ತೆ. ಏನಪ್ಪ, ನಮ್ಮ ಮನೆತನದಲ್ಲಿ ಒಂದು ಶಿಶು ಜನನವಾಯಿತು, ಆದರೆ ಈ ಮಗು ಕಣ್ಣೇ ತೆರಿತಾ ಇಲ್ವಲ್ಲ, ಅಲುಗಾಡ್ತಾ ಇಲ್ವಲ್ಲ, ಉಸಿರು ಮಾತ್ರ ಹಾಡ್ತಾ ಇದೆಯಲ್ಲ. ಎಲ್ಲರ ಮನಸ್ಸಿನಲ್ಲಿ ಒಂದು ರೀತಿಯ ನೋವು ಉಂಟಾಗಿಬಿಟ್ಟಿದೆ. ಆವಾಗ ಆ ಮನೆತನದ ಹಿರಿಯರು ಆ ಮನೆತನಕ್ಕೆ ನಡ್ಕೊಳ್ಳುವಂತಹ ಒಬ್ಬರು ಮುನಿಗಳಿರ್ತಾರೆ. ಅವರ ಹೆಸರು ಜಾತವೇದ ಮುನಿಗಳು ಅಂತ. ಆ ಜಾತವೇದ ಮುನಿಗಳು ಕೂಡಲ ಸಂಗಮದಲ್ಲಿ ಸಾಧನೆ ಮಾಡ್ತಾ ಇರ್ತಾರೆ, ತಪಸ್ಸು ಮಾಡ್ತಾ ಇರ್ತಾರೆ. ಅವರು ಆ ಒಂದು ಮನೆತನದ ಹಿರಿಯ ಗುರುಗಳಾಗಿರ್ತಾರೆ, ಆಧ್ಯಾತ್ಮಿಕ ಗುರುಗಳಾಗಿರ್ತಾರೆ. ಅವರನ್ನು ನೆನೆಸ್ಕೊಳ್ತಾರೆ. ನೆನೆಸಿಕೊಂಡು ಅವರನ್ನು ಮನೆಗೆ ಕರೆಸ್ತಾರೆ. ಗುರುಗಳೇ, ನಮ್ಮ ಮನೆಗೆ ಬನ್ನಿ, ಈ ಮನೆತನದಲ್ಲಿ ಒಂದು ಗಂಡು ಮಗುವಿನ ಜನನ ಆಗಿದೆ, ಆದರೆ ಆ ಮಗು ಕಣ್ಣು ತೆರೀತಾ ಇಲ್ಲ ಗುರುಗಳೇ, ನೀವು ಬಂದು ಸ್ವಲ್ಪ ವಿಚಾರ ಮಾಡಿರಿ, ನೋಡ್ರಿ ಅಂತ ಹೇಳ್ತಾರೆ. ಆ ಜಾತವೇದ ಮುನಿಗಳು ಇವರು ಮನೆಗೆ ಬರ್ತಾರೆ. ಬಂದು ಮಗುವನ್ನು ನೋಡ್ತಾರೆ. ಆ ಮಗು ವಿಶ್ವಕ್ಕೆ ಬೆಳಕು ಕೊಡುವಂತಹ ಜ್ಞಾನಪೂರ್ಣವಾಗಿರ್ತಕ್ಕಂತಹ ಆ ಶಿಶು ನೋಡಿ ಬಹಳ ಆನಂದ ಆಗುತ್ತೆ. ಜಾತವೇದ ಮುನಿಗಳಿಗೆ ಬಹಳ ಖುಷಿ ಬೀಳ್ತಾರೆ. ಲೋಕಕ್ಕೆ ಜ್ಞಾನವನ್ನು ಕೊಡುವಂತಹ, ಅಜ್ಞಾನವನ್ನು ಅಳಿಸಿ ಶಿವಜ್ಞಾನವನ್ನು ಕೊಡುವಂತಹ ಶಿಶು ಇಲ್ಲಿ ಜನನ ಆಗಿದೆ, ಆದರೆ ಕಣ್ಣು ತೆಗಿತಾ ಇಲ್ಲ. ಯಾಕೆ ಅಂತಂದರೆ ಅಂಧಕಾರದಲ್ಲಿ ತುಂಬಿ ತುಳುಕುತ್ತಿರುವ ಈ ಜಗತ್ತನ್ನು ನಾನು ಹೇಗೆ ನೋಡಲಿ ಎಂಬುದಾಗಿ ಶಿಶು ಯೋಚನೆ ಮಾಡ್ತಾ ಐತೆ. ಅಂಧಕಾರವೇ ತುಂಬಿ ತುಳುಕ್ತಾ ಐತೆ ಈ ಜಗತ್ತಲ್ಲಿ. ಇಂತಹ ಕತ್ತಲೆ ತುಂಬಿರುವಂತಹ ಈ ಜಗತ್ತನ್ನು ನಾನು ಹೇಗೆ ನೋಡಲಿ ಅಂಥೇಳಿ ಆ ಮಗು ಕಣ್ಣು ತೆರಿತಾ ಇಲ್ಲ. ಇದು ಜಾತವೇದ ಮುನಿಗಳಿಗೆ ಅರ್ಥ ಆಯಿತು. ಹೇಳ್ತಾರೆ, ಅಪ್ಪ, ನೀನು ಬಂದಿರೋದೇ ಈ ಅಂಧಕಾರ ಕತ್ತಲೆಯನ್ನು ಹೋಗಲಾಡಿಸೋದಿಕ್ಕಲ್ವಾ? ನೀನು ಕಣ್ಣು ತೆರೀಲಿಲ್ಲ ಅಂತಂದರೆ ಈ ಕತ್ತಲು ಹೋಗೋದಾದರೂ ಹೇಗೆ? ಈ ಜನರಲ್ಲಿ ತುಂಬಿರುವಂತಹ ಆ ಅಜ್ಞಾನ ಅನ್ನುವಂತಹ ಕತ್ತಲೆಯನ್ನು ಹೋಗಲಾಡಿಸಿಕೆ ಅಂತಲೇ ನೀವು ಬರ್ತಾ ಇರೋದು. ದಯವಿಟ್ಟು ಕಣ್ಣು ತೆರೆಯಪ್ಪ, ಕಣ್ಣು ತೆರಿ ಅಂತ ಹೇಳಿ ಆ ಮಗುವಿನ ಹಣೆಯ ಮೇಲೆ ಕೈಯನ್ನು ಇಟ್ಟು ವಿಭೂತಿ ಧಾರಣೆಯನ್ನು ಮಾಡಿ 3 ಸಲ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನು ಪಠಣೆ ಮಾಡ್ತಾರೆ. ಗುರುಗಳು 3 ಸಲ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನು ಪಠಣ ಮಾಡಿದ ಮೇಲೆ ನಿಧಾನವಾಗಿ ಮಗು ಕಣ್ಣು ತೆರೆದು ನೋಡುತ್ತೆ. ನಂತರ ಚಲನೆ ಪ್ರಾರಂಭ ಆಗುತ್ತೆ. ಆ ದೃಶ್ಯವನ್ನು ನೋಡಿದಂತಹ ಮನೆತನದವ್ರಿಗೆಲ್ಲ ಬಹಳ ಸಂತೋಷ ಆಗುತ್ತೆ. ನಂತರ ಗುರುಗಳನ್ನು ಅವರೆಲ್ಲ ಸೇರಿ ಕೇಳ್ತಾರೆ, ಗುರುಗಳೇ, ನೀವು ಬಂದ್ರಿ, ಆ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರದೊಂದಿಗೆ ವಿಭೂತಿ ಧಾರಣೆಯನ್ನು ಮಾಡಿ ಆ ಮಗುವನ್ನು ಕಣ್ಣು ತೆರೆಸಿದ್ರಿ. ಹಾಗೆಯೇ ಇದೇ ಶುಭ ಸಂದರ್ಭದಲ್ಲಿ ಆ ಮಗುವಿಗೆ ಒಂದು ನಾಮಕರಣದ ಶಬ್ದಗಳನ್ನು ಹೇಳಿಬಿಡಿ. ಏನು ಆ ಮಗುವಿಗೆ ಹೆಸರಿಡಬೇಕು
ಅನ್ನುವಂತಹ ಶಬ್ದಗಳನ್ನು ಹೇಳಿಬಿಡಿ. ಆ ಪವಿತ್ರವಾದಂತಹ ಅಕ್ಷರಗಳು ಯಾವಿದ್ದಾವೆ ಆ ನಾಮದಲ್ಲಿ ಅಂತ ಕೇಳಿದಾಗ ಜಾತವೇದ ಮುನಿಗಳು 1-2 ನಿಮಿಷ ಅವರು ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡಿ ಹೇಳ್ತಾರೆ, ಭಾ ಸಾ ವಾ ಬಸವ ಎಂಬುದಾಗಿ ನಾಮಕರಣ ಮಾಡಿರಿ ಅಂತ ಹೇಳಿ ಜಾತವೇದ ಮುನಿಗಳು ಅಲ್ಲಿಂದ ಹೊರಟು ಬಿಡ್ತಾರೆ. ನಂತರದ ದಿನಗಳಲ್ಲಿ ಆ ಬಾಲಕ ಬೆಳೀತಾ ಹೋಗ್ತಾನೆ, ವಿಶೇಷವಾಗಿ ಬೆಳೀತಾ ಹೋಗ್ತಾನೆ. ಅವರ ತಂದೆಯ ಮನೆ ಅಂದರೆ ಮಾದರಸರ ಮನೆ ಬಾಗೇವಾಡಿ, ಇವತ್ತಿನ ಬಸವ ಬಾಗೇವಾಡಿ ಅಂತ ಕರಿತೀವಲ್ಲ ಆ ಬಾಗೇವಾಡಿ. ಆ ಬಾಗೇವಾಡಿಯಲ್ಲಿ ಬಸವಣ್ಣನವರ ತಂದೆ ಮಾದರಸ ಆ ಒಂದು ಪ್ರಾಂತ್ಯಕ್ಕೆ ನಾಯಕನಾಗಿರ್ತಾನೆ, ಅಂದರೆ ಮುಖ್ಯಸ್ಥ. ಅಲ್ಲಿಯ ಆ ಬ್ರಾಹ್ಮಣರು ವಾಸ ಮಾಡುವಂತಹ ಆ ಬ್ರಾಹ್ಮಣರ ಆ ಕೇರಿಯಲ್ಲಿ ಇವರೇ ಬಹಳ ಮುಖ್ಯಸ್ಥರಾಗಿರ್ತಾರೆ. ಆಗು ಹೋಗುಗಳೆಲ್ಲವನ್ನೂ ಸಹ ಇವರು ನೋಡಿಕೊಳ್ಳುವಂಥವರಾಗಿರ್ತಾರೆ. ಅಲ್ಲಿ ವೇದ, ಆಗಮ, ಶಾಸ್ತ್ರ, ಪುರಾಣ ಪಂಡಿತರು ಎಲ್ಲರೂ ವಾಸ ಮಾಡುವಂತಹ ಆ ಪ್ರದೇಶಕ್ಕೆ ಅಗ್ರಹಾರ ಅಂತ ಹೇಳಿಬಿಟ್ಟು ಕರೀತಾರೆ. ಬ್ರಾಹ್ಮಣರು ವಿಶೇಷವಾಗಿ ಈ ಪುರೋಹಿತಿಕೆ ಮಾಡುವಂಥವರೆಲ್ಲರೂ ಕೂಡ ವಾಸ ಮಾಡುವಂತಹ ಜಾಗಕ್ಕೆ, ಆ ಒಂದು ಗ್ರಾಮಕ್ಕೆ ಅವರು ಅಗ್ರಹಾರ ಅಂತ ಹೇಳಿಬಿಟ್ಟು ಕರೀತಾರೆ. ಅಗ್ರಹ ಅಂತಂದರೆ ಬಹಳ ಎತ್ತರವಾದಂಥದ್ದು. ಈ ಅಗ್ರಹಾರ ಅಂದರೆ ಪವಿತ್ರವಾದಂಥದ್ದು, ಎಲ್ಲರಿಗಂತ ಒಂದು ಪವಿತ್ರವಾಗಿರ್ತಕ್ಕಂಥ ಜಾಗ ಅಂಥೇಳಿ. ಆ ಒಂದು ಅಗ್ರಹಾರದ ಮುಖ್ಯಸ್ಥರಾಗಿ ಮಾದರಸ ಅಲ್ಲಿ ಬಹಳ ಒಳ್ಳೆಯ ಹೆಸರನ್ನು ಮಾಡಿರ್ತಾರೆ. ಅಂಥವರ ಪುತ್ರನಾಗಿ ಬಸವಣ್ಣ ಜನಿಸಿ ತನ್ನ ಬಾಲ್ಯದಲ್ಲಿ ಆಟಪಾಠಗಳ ಜೊತೆಯಲ್ಲಿ ವಿಶೇಷವಾದಂತಹ ವಿಚಾರಧಾರೆಯನ್ನು ತೋರಿಸ್ತಾ ಹೋಗ್ತಾರೆ ಬಸವಣ್ಣ. ಬೆಳೆಯುವ ಪೈರು ಮೊಳಕೆಯಲ್ಲಿ ಎನ್ನುವಂತಹ ವಿಶೇಷತೆಯಿಂದ ಬಸವಣ್ಣ ಬೆಳೀತಾ ಇರ್ತಾನೆ. ಹೇಗೆ ಪೂರ್ಣಚಂದ್ರ ದಿನೇ 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 ಅಭಿವೃದ್ಧಿ ಆಗ್ತಾನಲ್ಲ, ಹಾಗೆ ಬಸವಣ್ಣ ತನ್ನ ಪ್ರಭಾವವನ್ನು ಬೀರಿ ಇಡೀ ಆ ಒಂದು ಊರಿನಲ್ಲಿ ವಿಶೇಷವಾದಂತಹ ಸ್ಥಾನವನ್ನು ಬಸವಣ್ಣ ಪಡ್ಕೊಳ್ತಾನೆ. ಎಲ್ಲರಿಗಂತ ಬುದ್ಧಿವಂತ, ಎಲ್ಲರಿಗಂತೂ ವಿಚಾರವಾದಿ, ತರ್ಕ, ಸಣ್ಣ ವಯಸ್ಸಿನಲ್ಲೇ ವಿಶೇಷವಾದಂತಹ ತರ್ಕ, ದೊಡ್ಡ ದೊಡ್ಡ ವಿಚಾರಗಳ ಬಗ್ಗೆ ಬಾಯಾಗ್ತಾಯಿದ್ರು. ಇದು ಹೆಂಗೆ, ಅದು ಹೆಂಗೆ, ಅದು ಹೆಂಗೆ. ವೇದದಲ್ಲಿ ಬರುವಂತಹ ಕೆಲವು ವಿಚಾರಗಳನ್ನು ಸಹ ಚಿಂತನ ಮಂಥನ ಮಾಡಿ ಪ್ರಶ್ನೆಗಳು ಹಾಕುವಂತಹ ಒಂದು ಸಾಮರ್ಥ್ಯ ಬಸವಣ್ಣನವರಿಗೆ ಚಿಕ್ಕ ವಯಸ್ಸಿನಲ್ಲೇ ಬಂದುಬಿಡ್ತು. ಕಾರಣ, ಕೆಲವರು ಈ ಭೂಮಿಗೆ ಬರೋದೇ ಈ ಜಗತ್ತಿನ ಅಜ್ಞಾನವನ್ನು ಹೋಗಲಾಡಿಸಿ ಮತ್ತು ಈ ಧಾರ್ಮಿಕತೆಯಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸೋದಕ್ಕೆ ಅಂತಲೇ ಕೆಲವರು ಈ ಭೂಮಿಗೆ ದಾರ್ಶನಿಕರು ಬರ್ತಾರೆ. ಆ ಪರಂಪರೆಯಲ್ಲಿ ಬಂದಂಥ ಬಸವಣ್ಣ ಚಿಕ್ಕ ವಯಸ್ಸಿನಲ್ಲಿ ಆ ಅಗ್ರಹಾರದ ಮಕ್ಕಳಲ್ಲೇ ಒಂದು ವಿಶೇಷ ಸ್ಥಾನವನ್ನು ಪಡ್ಕೊಳ್ತಾರೆ. ಬಸವಣ್ಣ ಶಾಲೆಗೆ ಹೋಗುವಾಗ ಅಸ್ಪೃಶ್ಯ ಸಮಾಜದ ಮಕ್ಕಳ ಜೊತೆಯಲ್ಲಿ ಬೆರೀತಾರೆ. ಆವಾಗ ಆ ಪುರೋಹಿತಿಕೆ ಶಾಹಿಯ ಮುಖಂಡರು ಬಸವಣ್ಣನವರನ್ನು ನಿಂದನೆ ಮಾಡ್ತಾರೆ. ನೋಡಪ್ಪ, ನೀನು ಗುರುಕುಲದಲ್ಲಿ ವ್ಯಸಂಗ ಮಾಡ್ತಾ ಇದ್ದೀಯಾ, ನೀನು ಈ ಅಸ್ಪೃಶ್ಯ ಸಮಾಜದ ಬಾಲಕರ ಜೊತೆ ಆಟ ಆಡಬಾರ್ದು, ಅವರನ್ನು ಮುಟ್ಟಿಸ್ಕೊಳ್ಬಾರ್ದು, ನೀನೊಬ್ಬ ಶ್ರೇಷ್ಠ ಇದ್ದೀಯ, ನೀನು ಒಂದು ಶ್ರೇಷ್ಠ ಜಾತಿಯವಿದ್ದೀಯ ನೀನು, ಹಾಗಾಗಿ ಅವ್ರನ್ನ ಮುಟ್ಟಿಸ್ಕೋಬೇಡ, ನೀನು ಮಡಿ ಮೈಲಿಗೆ ಆಗುತ್ತೆ, ಹೀಗೆಲ್ಲ ಹೇಳ್ತಾ ಇರುವಾಗ ಬಸವಣ್ಣನವರಿಗೆ ಅನಿಸುತ್ತೆ, ನಾವೆಲ್ಲರೂ ಒಂದೇ, ಇವರು ಯಾಕೆ ನಾವು ಮೇಲು ಅವರು ಕೀಳು ಅನ್ನುವಂತಹ ಭಾವನೆಯಲ್ಲಿ ನನ್ನನ್ನು ಮುಳುಗಿಸ್ತಾ ಇದ್ದಾರೆ, ನಾವೆಲ್ಲರೂ ಒಂದೇ ಅಲ್ವಾ, ನಾವೆಲ್ಲ ಬಾಲಕರೇ ಅಲ್ವಾ, ನಾವೆಲ್ಲ ಮಕ್ಕಳೇ ಅಲ್ವಾ. ಈ ರೀತಿಯ ವಿಮರ್ಶೆಯನ್ನು ಬಸವಣ್ಣನವರು ಮಾಡ್ತಾ ಹೋಗ್ತಾರೆ. ಕೊನೆಗೊಂದು ದಿನ ಈ ಬಾಲ್ಯಾವಸ್ಥೆ ಜೀವನದಲ್ಲಿ ಅನೇಕ ಘಟನೆಗಳು ನಡೆದೋಗ್ತವೆ. ಈ ಜಾತಿ ಪದ್ಧತಿಯನ್ನು ಬಸವಣ್ಣನವರು ಸಣ್ಣ ವಯಸ್ಸಿನಲ್ಲೇ ಬಹಳ ಗಂಭೀರವಾಗಿ ಗಮನಿಸ್ತಾರೆ. ಈ ಅಸ್ಪೃಶ್ಯತೆಯನ್ನು ನೋಡ್ತಾರೆ. ಯಾವನು ಮೇಲು, ಇವರು ಕೀಳು, ಇವರು ಮಧ್ಯಮ, ಹಾಗೆ ಈ ಇರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಜಾತಿ ಪದ್ಧತಿ, ಅಸ್ಪೃಶ್ಯತೆಯನ್ನು ನೋಡ್ತಾರೆ, ಮಡಿವಂತಿಕೆಯನ್ನು ನೋಡ್ತಾರೆ.
ಈ ಮಡಿವಂತಿಕೆ ಮೈಲಿಗೆ ಹೆಸರಲ್ಲಿ ಜನರ ಅಂತರವನ್ನು ಕಾಪಾಡುವಂಥದ್ದು, ಜನಗಳ ಮಧ್ಯದಲ್ಲಿ ಗೋಡೆಯನ್ನು ನಿರ್ಮಾಣ ಮಾಡುವಂಥದ್ದು, ಈ ಮೇಲು ಕೀಳು ಅನ್ನುವಂತಹ ಭಾವನೆಯಲ್ಲಿ ಮನುಷ್ಯರನ್ನು ತುಚ್ಛವಾಗಿ ಕನಿಷ್ಠವಾಗಿ ನೋಡುವಂಥದ್ದು, ಇದೆಲ್ಲವನ್ನು ಕೂಡ ಬಸವಣ್ಣ ನೋಡ್ತಾ ಇರ್ತಾರೆ. ಜೊತೆಗೆ ಈ ಸೂತಕ ಅನ್ನುವಂತಹ ಹೆಸರಿನಲ್ಲಿ ಆ ಹೆಣ್ಣು ಮಕ್ಕಳಿಗೆ ಆಗುವಂಥ ಶೋಷಣೆಯನ್ನು ಸಹ ನೋಡ್ತಾರೆ ಬಸವಣ್ಣ. ಚಿಕ್ಕ ವಯಸ್ಸಾದ್ರೂ ಕೂಡ ಅವರ ವಿಚಾರವಾದ ಬಹಳ ದೊಡ್ಡದಾಗಿರ್ತದೆ. ಈ ಸೂತಕ ಅನ್ನುವಂತಹ ಒಂದೇ ಒಂದು ಆ ನಿಯಮದಿಂದ, ಆ ನಿಯಮ ಪಾಲನೆಯಿಂದ ಹೆಣ್ಣು ಮಕ್ಕಳಿಗೆ ಆಗುತ್ತಿದ್ದಂತಹ ವಿಶೇಷವಾದಂತಹ ದೈಹಿಕ ಹಾನಿ, ಮಾನನಷ್ಟವನ್ನು ಗಮನಿಸಿದ್ರು. ಆವತ್ತಿನ ಕಾಲದಲ್ಲಿ ಒಂದು ಹೆಣ್ಣು ಮಗಳು ಅವಳು ಋತುಮತಿ ಆದರೆ ಅವಳನ್ನು ಊರಿಂದ ಆಚೆ ಇಡ್ತಾ ಇದ್ದರು. ಅವಳು ಏನಾದರೂ ಮಗುವಿಗೆ ಜನನ ಕೊಟ್ಟರೆ ಅವಳಿಗೆ ವಿಶೇಷವಾದಂಥ ಒಂದು ಗುಡಿಸಲು ನಿರ್ಮಾಣ ಮಾಡಿ ಊರಿಂದ ಆಚೆ ಇಡ್ತಾ ಇದ್ದರು. ಇನ್ನು ಮಾಸಿಕ ಋತುಚಕ್ರ, ಆ ಋತುಚಕ್ರ ಬಂದಾಗಂತಲೂ ಕೂಡ ಅವಳನ್ನು ಬಹಳ ಕೀಳಾಗಿ, ಬಹಳ ಅನಿಷ್ಟವಾಗಿ ನೋಡ್ತಾ ಇದ್ದರು. ಇದೆಲ್ಲವೂ ಕೂಡ ಪ್ರಕೃತಿಯ ವಿಶೇಷ ಗುಣಗಳು, ಪ್ರಕೃತಿಯಲ್ಲಿ ದಿನನಿತ್ಯ ನಡೆಯುವಂತಹ ವೈಜ್ಞಾನಿಕ ಕ್ರಿಯೆ ಅನ್ನುವಂಥದ್ದು ಬಸವಣ್ಣನವರಿಗೆ ಆಗಲೇ ಗೊತ್ತಿತ್ತು. ಈ ಮೈಲಿಗೆ ಮಡಿವಂತಿಕೆ ಸರಿಯಿಲ್ಲ, ಈ ಅಸ್ಪೃಶ್ಯತವಾದ ಸರಿಯಿಲ್ಲ, ಈ ಜಾತಿ ಪದ್ಧತಿ ಸರಿಯಿಲ್ಲ, ಈ ಸೂತಕಗಳ ಹೆಸರಿನಲ್ಲಿ, ಈ ಸೂತಕಗಳ ಆಚರಣೆಯಲ್ಲಿ ಈ ಮಹಿಳೆಯರಿಗೆ ಆಗುವಂತಹ ದೌರ್ಜನ್ಯ, ಇದು ದೌರ್ಜನ್ಯ ಅಂತ ಹೇಳ್ಬಿಟ್ಟು ಅವ್ರು ನಿರ್ಧಾರ ಮಾಡಿದ್ರು. ಮಹಿಳಾ ದೌರ್ಜನ್ಯ, ಅವರ ಶಾರೀರಿಕ ದೌರ್ಜನ್ಯ ಅಂಥೇಳಿ ಬಸವಣ್ಣನವರು ಅಂದ್ಕೊಳ್ತಾರೆ. ಇನ್ನು ಮಹಿಳೆಯರಿಗೆ ಆಗ್ತಾ ಇದ್ದಂತಹ ವಿಧವಾ ಪದ್ಧತಿ, ಬಾಲ್ಯದಲ್ಲೇ ವಿವಾಹ ಮಾಡುವಂಥದ್ದು ನೋಡಿ. ಈ ವಿಧವಾ ಪದ್ಧತಿ ಎಷ್ಟು ಘೋರ ಅಂತಂತಂದರೆ, ಯಾರೇ ಒಂದು ಹೆಣ್ಣು ಮಗಳು ಚಿಕ್ಕ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡ್ರೆ ಅವಳು ಜೀವನ ಪರ್ಯಂತ ಅಮಂಗಳೆಯಾಗಿ, ಅಪವಿತ್ರಳಾಗಿ, ಯಾವುದೇ ವಿಶೇಷ ಮಂಗಳ ಕಾರ್ಯಗಳಿಗೆ ಭಾಗಿಯಾಗದಂತೆ ಕತ್ತಲು ಮನೆಯಲ್ಲಿ ಅವಳು ವಾಸ ಮಾಡಬೇಕಾಗಿತ್ತು. ಅಂತಹ ಘೋರವಾದಂತಹ ಪದ್ಧತಿ ಆ ವಿಧವಾ ಪದ್ಧತಿ. ಆ ವಿಧವೆಯರಾಗಲಿಕ್ಕೆ ಇನ್ನೊಂದು ಕಾರಣ ಇತ್ತು. ಆ ವಿಧವೆಯರಾಗಲಿಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ, ಈ ಬಾಲ್ಯದಲ್ಲೇ ವಿವಾಹ ಮಾಡೋದು, ಬಾಲ್ಯ ವಿವಾಹ, ತೊಟ್ಟಲಲ್ಲೇ ಮಾಡಿಬಿಡೋದು. ಹೀಗಾಗಿ ಆ ಚಿಕ್ಕ ವಯಸ್ಸಿನಲ್ಲಿ ಇನ್ನು ಅವರಿಗೆ ತಿಳುವಳಿಕೆ ಬರುವ ಮುನ್ನವೇ ಈ ಬಾಲ್ಯ ವಿವಾಹ ಮಾಡಿದ್ರಿಂದ ಏನಾಗ್ತಾ ಇತ್ತು, ಅವರು ವಯಸ್ಸಿಗೆ ಬರುವಷ್ಟರೊಳಗಡೆ ಯಾವುದೋ ಒಂದು ಕಾರಣಾಂತರದಿಂದ ಆ ಗಂಡು ಮಗು ತೀರ್ಕೊಂಡ್ರೆ ಆ ಹೆಣ್ಣು ಮಗು ಅವಳ ಜೀವನ ಪರ್ಯಂತ ಕಣ್ಣೀರಲ್ಲಿ ಕೈ ತೊಳಿಬೇಕು. ಅಂಥ ಅನಿಷ್ಟ ಪದ್ಧತಿಗಳೆಲ್ಲ ಇತ್ತು. ಅಂಥ ಅನಿಷ್ಟ ಪದ್ಧತಿಗಳನ್ನು ಬಸವಣ್ಣ ಸಣ್ಣ ವಯಸ್ಸಿನಲ್ಲಿಯೇ ಗಮನಿಸ್ತಾರೆ. ಇವತ್ತು ನೀವು ಅವರ ವಯಸ್ಸಲ್ಲಿ ಸರಿಯಾಗಿ ಬಟ್ಟೆ ಹಾಕೊಳ್ಳೋಕ್ಕೆ ಬರೋಲ್ಲ, ನಮಗೆ ಮೂಗಿನಲ್ಲಿ ಸಿಂಬಳ ತೆಗಿಯೋಕ್ಕೆ ಬರೋಲ್ಲ, ನಮಗೆ ತಿಳುವಳಿಕೆನೇ ಇರುವುದಿಲ್ಲ. ಅಂತಹ ಸಣ್ಣ ವಯಸ್ಸಿನಲ್ಲಿ ಬಸವಣ್ಣ ಇಂತಹ ದೊಡ್ಡ ದೊಡ್ಡ ವಿಚಾರಗಳನ್ನು ವಿಚಾರ ಮಾಡ್ತಾರೆ. ಇದು ಸಾಮಾನ್ಯರು ಮಾಡೋದಕ್ಕೆ ಸಾಧ್ಯನಾ? ಆ ದೇವರಿಂದ ಕಳಿಸಲ್ಪಟ್ಟಂತಹ ದೇವದಾಸರಲ್ಲದೆ ಮತ್ತೊಬ್ಬರು ಮಾಡಲಿಕ್ಕೆ ಬರೋದಿಲ್ಲ. ಆ ದೇವದಾಸರು ಮಾತ್ರ ಇಂತಹ ವಿಚಾರಗಳನ್ನು ವಿಮರ್ಶನೆ ಮಾಡಿ ಚಿಕ್ಕ ವಯಸ್ಸಿನಲ್ಲೇ ಇವೆಲ್ಲವೂ ಕೂಡ ಚಿಂತನ ಮಂಥನವನ್ನು ಮಾಡಿ ಈ ಜಗತ್ತಿಗೆ ಪರಿಹಾರ ಕೊಡಬೇಕಲ್ಲ, ಈ ಜಗತ್ತನ್ನು ಬದಲಾಯಿಸಬೇಕಲ್ಲ, ಈ ಜಗತ್ತಲ್ಲಿ ಬದಲಾವಣೆಯನ್ನು ತಂದು ಸುಧಾರಣೆಯನ್ನು ಮಾಡಬೇಕಲ್ಲ. ಹೀಗಾಗಿ ಅಂತಹ ದಾರ್ಶನಿಕರು ಅವರ ಚಿಕ್ಕ ವಯಸ್ಸಿನಲ್ಲಿಯೇ ಅವರ ಕಾರ್ಯಾರಂಭವನ್ನು ಮಾಡಿಬಿಡ್ತಾರೆ. ಅವರು ಏನು ಉದ್ದೇಶಕ್ಕೆ ಜಗತ್ತಿಗೆ ಬಂದರೋ ಅದರ ಕಾರ್ಯಾರಂಭವನ್ನು ಚಿಕ್ಕ ವಯಸ್ಸಲ್ಲೇ ಮಾಡಿಬಿಡ್ತಾರೆ. ಈ ಎಲ್ಲ ವಿಚಾರಗಳನ್ನು ಅಷ್ಟು ಸಣ್ಣ ವಯಸ್ಸಿನಲ್ಲಿ ಬಸವಣ್ಣನವರು ಚಿಂತನೆ ಮಾಡೋದ್ರ ಜೊತೆಗೆ ಈ ಬಹುದೇವತಾ ಆರಾಧನೆಗಳನ್ನು ಕೂಡ ಗಮನಿಸ್ತಾರೆ.
ಈಗ ಸಾಮಾನ್ಯವಾಗಿ ಒಂದು ಬ್ರಾಹ್ಮಣರ ಮನೆಯಲ್ಲಿ ಎಷ್ಟು ದೇವರುಗಳಿರ್ತವೆ. ಇವರು ಬ್ರಾಹ್ಮಣರು, ಬಸವಣ್ಣನವರು ಶೈವ ಬ್ರಾಹ್ಮಣರು. ಆ ಶೈವ ಬ್ರಾಹ್ಮಣರಾಗಿದ್ದಂತಹ ಅವ್ರ ಮನೆಯಲ್ಲಿ ನೂರಾರು ದೇವತೆಗಳನ್ನ ಇಟ್ಕೊಂಡಿರ್ತಾರೆ, ನೂರಾರು ದೇವತೆಗಳ ವಿಗ್ರಹಗಳನ್ನ ಇಟ್ಕೊಂಡಿರ್ತಾರೆ. ಅವೆಲ್ಲ ದೇವರಲ್ಲ, ದೇವತೆಗಳು. ದೇವತೆಗಳ ವಿಗ್ರಹಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಬಸವಣ್ಣನವ್ರಿಗೆ ಅವಾಗಲೇ ಚಿಂತೆ, ಇಷ್ಟೊಂದು ದೇವರುಗಳು ಇರ್ಲಿಕ್ಕೆ ಸಾಧ್ಯನಾ? ಇಷ್ಟೊಂದು ದೇವರುಗಳು ಈ ಸೃಷ್ಟಿಯನ್ನು ರಚನೆ ಮಾಡಿದ್ವಾ? ಇವೆಲ್ಲ ನಿಜವಾದ ದೇವರುಗಳ? ದೇವರು ಅಂತಂದರೆ ಒಬ್ಬ ಇದ್ದಾನಾ, ಇಲ್ಲ ನೂರಾರು ಜನ ಇದ್ದಾರಾ ಅನ್ನುವಂತಹ ಆಧ್ಯಾತ್ಮಿಕ ಚಿಂತನೆ ಬಸವಣ್ಣನವರಿಗೆ. ಆಧ್ಯಾತ್ಮಿಕ ಚಿಂತನೆ ಅವರಿಗೆ. ಅವರ ಮನೆಯಲ್ಲಿದ್ದಂತಹ ಪೂಜಾ ಪದ್ಧತಿಗಳನ್ನು, ಅವರು ತಂದೆ ಮಾಡ್ತಿದ್ದಂತಹ ಪೂಜಾ ಪದ್ಧತಿಯನ್ನೇ ವಿರೋಧ ಮಾಡ್ತಾರೆ. ಅವ್ರ ತಂದೆ ಕೇಳ್ತಾರೆ, ಅಪ್ಪ ಇಷ್ಟು ದೇವರುಗಳು ಇರ್ಲಿಕ್ಕೆ ಸಾಧ್ಯನಾ? ನೀನು ಇಷ್ಟು ದೇವರುಗಳನ್ನ ಇಟ್ಕೊಂಡು ನೀನು ಪೂಜೆ ಮಾಡ್ತಾ ಇದೆಯಲ್ಲ, ಇಷ್ಟು ದೇವರುಗಳು ಇರ್ಲಿಕ್ಕೆ ಸಾಧ್ಯನಾ? ಈ ಭೂಮಿ ಎಲ್ಲರಿಗೂ ಒಂದೇ, ಗಾಳಿ ಒಂದೇ, ನೀರು ಒಂದೇ, ಸೂರ್ಯ ಒಬ್ಬನೇ, ಚಂದ್ರ ಒಬ್ಬನೇ. ಹೀಗಿರುವಾಗ ದೇವರು ಒಬ್ಬನೇ ಇರಬೇಕಾಗುತ್ತೆ. ಇಷ್ಟೊಂದು ದೇವರುಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಒಬ್ಬನೇ ದೇವರು ಇರ್ಲಿಕ್ಕೆ ಸಾಧ್ಯ ಹೊರತು ಇಷ್ಟೊಂದು ದೇವರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸೃಷ್ಟಿಯನ್ನು, ಸಮಷ್ಟಿಯನ್ನು ರಚನೆ ಮಾಡಿರೋನು ಯಾರೋ ಒಬ್ಬನೇ ಇರಬೇಕೇ ಹೊರತು ಇಷ್ಟು ಜನ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಜ್ಞಾನದ ಅರಿವು, ಪ್ರಕಾಶ ಅವರಲ್ಲಿ ಜಾಗೃತ ಆಗಿರ್ತದೆ ಬಸವಣ್ಣನವರಲ್ಲಿ. ಇದೆಲ್ಲವೂ ಕೂಡ ಮುಂದೆ ಲೋಕ ಕಲ್ಯಾಣಕ್ಕೆ ಬೇಕಾಗಿರ್ತಕ್ಕಂಥ ಅರ್ಹತೆಗಳು, ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ಪರಿಹಾರಗಳು. ಹೀಗೆ ಬಸವಣ್ಣನವರು ಈ ಲಿಂಗ ತಾರತಮ್ಯವನ್ನು ಸಹ ಗಮನಿಸ್ತಾರೆ. ಪುರುಷರು ಬಹಳ ಪವಿತ್ರ, ಸ್ತ್ರೀಯರು ಕನಿಷ್ಠ. ಯಾಕೆ ಅಂತಂದರೆ ಅವಳು ಅಮಂಗಳೆ, ಅವಳು ಶೂದ್ರಳು. ಯಾಕೆ ಶೂದ್ರಳು? ಅವಳು ಋತುಮತಿ ಹಾಕ್ತಾಳೆ. ಋತುಮತಿ ಹಾಕ್ತಾಳೆ ಅನ್ನುವಂಥ ಕಾರಣಕ್ಕೆ, ಅವಳು ಮುಟ್ಟಾಕ್ತಾಳೆ ಅನ್ನೋ ಕಾರಣಕ್ಕೆ ಅವಳನ್ನು ಶೂದ್ರಳು ಅಂತ ತೀರ್ಮಾನ ಮಾಡಿದಂಥದ್ದು ಕೂಡ ಇರ್ತದೆ. ಈ ಲಿಂಗ ತಾರತಮ್ಯ ಅಂತ ಹೇಳ್ತೀವಿ. ಲಿಂಗ ತಾರತಮ್ಯ ಅಂದರೆ ಗಂಡು ಶ್ರೇಷ್ಠ, ಹೆಣ್ಣು ಕನಿಷ್ಠ ಅಂತಕ್ಕಂಥದ್ದು. ಇದನ್ನು ಸಹ ಬಸವಣ್ಣನವರು ತಪ್ಪು. ಹೆಣ್ಣು ಅಲ್ಲ, ಗಂಡು ಅಲ್ಲ. ಅವರು ದೇಹಧಾರಣೆಯಲ್ಲಿ ಆಗಿದ್ದಾರೆ ಹೊರತು ಅವರ ಇಬ್ಬರ ಮಧ್ಯದಲ್ಲಿ ಸುಳಿಯುವ ಆ ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ ಅಂಥೇಳಿ ಆ ಸಣ್ಣ ಮಗು ಹೇಳಿಬಿಡುತ್ತೆ. ಆ ಚಿಕ್ಕ ವಯಸ್ಸಿನಲ್ಲಿ ಬಸವಣ್ಣ ಹೇಳ್ತಾನೆ, ಗಂಡಿನಲ್ಲಿ ಗಂಡ ಆತ್ಮ ಇಲ್ಲ, ಹೆಣ್ಣಿನಲ್ಲಿ ಹೆಣ್ಣು ಆತ್ಮ ಇಲ್ಲ. ಮಲೆ ಮುಡಿ ಬಂದರೆ ಹೆಣ್ಣೆಂಬರು, ಮೀಸೆ ಗಡ್ಡ ಬಂದರೆ ಗಂಡೆಂಬರು. ಒಳಗೆ ಸುಳಿದು ಸೂಸುವ ಆ ಆತ್ಮ ಇದೆಯಲ್ಲ, ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ. ಆದ್ದರಿಂದ ಇಬ್ಬರೂ ಕೂಡ ಮುಕ್ತಿ ಸಾಧನೆಗೆ ಅರ್ಹರು. ಇಬ್ಬರಿಗೂ ಮುಕ್ತಿ ಬೇಕು, ಇಬ್ಬರಿಗೂ ಆಧ್ಯಾತ್ಮಿಕ ಬೇಕು, ಇಬ್ಬರಿಗೂ ದೇವರು ಬೇಕು, ಇಬ್ಬರು ದೇವ್ರನ್ನ ಕಾಣುವಂತಹ ಶಕ್ತಿ ಇಬ್ಬರಿಗೂ ಬೇಕು, ಜ್ಞಾನ ಇಬ್ಬರಿಗೂ ಬೇಕು. ಆದ್ದರಿಂದ ಇಬ್ಬರೂ ಸಮಾನರು. ದೇವರ ದೃಷ್ಟಿಯಲ್ಲಿ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಇಬ್ಬರೂ ಸಮಾನರೇ ಹೊರತು ಗಂಡು ಶ್ರೇಷ್ಠ, ಹೆಣ್ಣು ಕನಿಷ್ಠ ಅಂತಕ್ಕಂಥದ್ದನ್ನು ಆ ಬಾಲ ಬಸವಣ್ಣ ವಿರೋಧಿಸ್ತಾರೆ. ಜೊತೆಗೆ ಆವತ್ತಿನ ಕಾಲದಲ್ಲಿ ಜನಿವಾರ ಹಾಕುವಂಥದ್ದು ಇದೆಯಲ್ಲ, ಆ ಜನಿವಾರ ಹಾಕುವಂಥದ್ದು ಬರೀ ಗಂಡು ಮಕ್ಕಳಿಗೆ ಮಾತ್ರ ಸೀಮಿತ ಮಾಡಿರ್ತಾರೆ. ಆ ಗಂಡು ಮಕ್ಕಳು ಮಾತ್ರ ಜನಿವಾರವನ್ನು ತೊಟ್ಕೊಳ್ಬೇಕು. ಯಾಕೆ ಅಂತಂದರೆ ಜನಿವಾರ ಅಂತಕ್ಕಂಥದ್ದು ಆ ಸಂಪ್ರದಾಯದ ಒಂದು ದೊಡ್ಡ ಧಾರ್ಮಿಕ ವಿಧಿ. ಅದು ಆ ದೊಡ್ಡ ಧಾರ್ಮಿಕ ವಿಧಿ ಯಾರು ಧರಿಸ್ಬೇಕು ಅಂತಂತಂದರೆ ಗಂಡು ಮಕ್ಕಳು ಮಾತ್ರ ಧರಿಸ್ಬೇಕು ಅನ್ನುವಂಥದ್ದು ಇರ್ತದೆ. ಆವಾಗ ಬಸವಣ್ಣವ್ರು ಹೇಳ್ತಾರೆ, ಒಂದು ಬಸವಣ್ಣನವರೇ ಒಂದು ಜನಿವಾರ ತೊಡಿಸ್ಕೊಳ್ಳುವಂತಹ ಒಂದು ಹಬ್ಬ ಬರ್ತದೆ. ಆ ಹಬ್ಬದಲ್ಲಿ ಕೇಳ್ತಾರೆ ಬಸವಣ್ಣನವರು, ನನ್ನ ಅಕ್ಕ ನಾಗಮ್ಮ ನನಗಂತ ಮೊದಲು ಹುಟ್ಟಿದವಳು, ಆದ್ದರಿಂದ ನನ್ನ ಜೊತೆಯಲ್ಲಿ ನಾಗಮ್ಮನಿಗೂ ಸಹ ಜನಿವಾರ ಧಾರಣೆ ಆಗಬೇಕು ಅನ್ನುವಂತಹ ವಿಚಾರವನ್ನು ಮುಂದಿಡ್ತಾರೆ. ಆವಾಗ ಅಲ್ಲಿ ಹಿರಿಯರು ಒಪ್ಪೋದಿಲ್ಲ. ನೋಡು ಬಸವಣ್ಣ, ಇಂಥ ದೊಡ್ಡ ದೊಡ್ಡ ವಿಚಾರಗಳಿಗೆಲ್ಲ ನೀನು ತಲೆ ಹಾಕಬಾರ್ದು, ಇದು ನಿನಗೆ ಅರ್ಥ ಆಗೋದಿಲ್ಲ. ಹೆಣ್ಣು ಮಕ್ಕಳು ಶೂದ್ರರು, ಆದ್ದರಿಂದ ಈ ಸಂಸ್ಕಾರದ ಆಚರಣೆಗಳು ಅವರಿಗೆ ಅಳವಡೋದಿಲ್ಲ, ಅವ್ರಿಗೆ ಅನ್ವಯಿಸೋದಿಲ್ಲ ಅಂತ ಕೇಳಿದಾಗ ಬಸವಣ್ಣವರು ಮರುಪ್ರಶ್ನೆ ಹಾಕ್ತಾರೆ. ಈ ಜಗತ್ತಿನಲ್ಲಿರುವ ಎಲ್ಲ ಹೆಂಗಸರು ಶೂದ್ರರಾಗಿದ್ದೇ ಆದರೆ
ಆ ಶೂದ್ರರ ಹೊಟ್ಟೆಯಲ್ಲಿ ಹುಟ್ಟಿದ ಈ ಗಂಡಸರು ಪವಿತ್ರರೆಂಗೆ ಆಗುತ್ತಾರೆ? ಈ ಪ್ರಶ್ನೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಈ ಜಗತ್ತಿನಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ಶೂದ್ರರು ಅನ್ನುವುದಾದರೆ ಅಂತಹವರ ಚಿತ್ಗರ್ಭದಲ್ಲಿ ಬರುವಂತಹ ನಾವು ಹೇಗೆ ಪವಿತ್ರರಾಗಲು ಸಾಧ್ಯ ಎಂಬುದಾಗಿ ಪ್ರಶ್ನೆ ಕೇಳಿದಂತಹ ಮಹಾತ್ಮ ಬಸವಣ್ಣ, ಆ ಬಾಲ ಬಸವಣ್ಣನಿಗೆ ಎಂಥ ಜ್ಞಾನ, ಎಂಥ ಅರಿವು, ಇದು ಯಾರಿಗೂ ಸಹ ನಿರೀಕ್ಷೆಯೂ ಕೂಡ ನಾವು ಮಾಡಲಿಕ್ಕಾಗುವುದಿಲ್ಲ. ಇಂತಹ ಬಸವಣ್ಣ ಆ ಮೂಢನಂಬಿಕೆಗಳಿಂದ ಕೂಡಿರ್ತಕ್ಕಂಥ ಆ ಮನೆಯನ್ನು, ಆ ಮನೆತನವನ್ನು, ಬಹುದೇವ ಆರಾಧನೆ ಮಾಡುವಂತಹ ಆ ಕುಟುಂಬವನ್ನು, ಆ ಧರ್ಮವನ್ನು, ಆ ಧರ್ಮಶಾಸ್ತ್ರವನ್ನು, ಆ ಸಂಸ್ಕಾರಗಳನ್ನು ಎಲ್ಲವನ್ನು ಕೂಡ ತ್ಯಜಿಸಿ ಬಸವಣ್ಣ ತನ್ನ 8ನೇ ವಯಸ್ಸಿನಲ್ಲಿ ಬಸವಣ್ಣ ಕೂಡಲ ಸಂಗಮಕ್ಕೆ ಬಂದುಬಿಡ್ತಾರೆ. ಮನೆ ತೊರೆದು ಬಿಡ್ತಾರೆ. ಮನೆ ತೊರೆದು ಕೂಡಲ ಸಂಗಮಕ್ಕೆ ಬರ್ತಾರೆ. ಕೂಡಲ ಸಂಗಮದಲ್ಲಿ ಜಾತವೇದ ಮುನಿಗಳು ಇರ್ತಾರಲ್ಲ, ಅವರ ಜೊತೆ ಅಧ್ಯಯನ ಮಾಡ್ತಾರೆ. ವೇದಗಳು, ಉಪನಿಷತ್ತುಗಳು, ಶಾಸ್ತ್ರಗಳು, ಪುರಾಣಗಳು ಇವೆಲ್ಲವನ್ನು ಕೂಡ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿದ್ರೆ ಅವರಿಗೆ ಸಮಾಧಾನ ಆಗೋದೇ ಇಲ್ಲ. ಏನು ವೇದಗಳು, ಪುರಾಣಗಳು, ಶಾಸ್ತ್ರಗಳು ಇವೆಲ್ಲ ಕಡಿಮೆನಾ? ಆದರೂ ಕೂಡ ಬಸವಣ್ಣನವರಿಗೆ ಏನೋ ಕೊರತೆ ಕಾಡ್ತದೆ. ಏನು ಕೊರತೆ ಕಾಡ್ತದೆ ಅಂತಂದರೆ, ವೇದಗಳಲ್ಲಿ ಸಮಾನತೆ ಇಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಒಂದೇ, ಎಲ್ಲರೂ ಭಗವಂತನ ಮಕ್ಕಳೇ ಅನ್ನುವಂಥದ್ದನ್ನು ಅಲ್ಲಿ ಒಪ್ತಾ ಇಲ್ಲ. ಅಲ್ಲಿ ಮೇಲು ಕೀಳು ಅಂತಕ್ಕಂಥದ್ದು, ಶ್ರೇಷ್ಠ ಕನಿಷ್ಠ ಅಂತಕ್ಕಂಥದ್ದನ್ನು ನೋಡ್ತಾರೆ. ಅವ್ರಿಗೆ ಇಷ್ಟ ಆಗೋದಿಲ್ಲ. ಮಾನವನು ಕನಿಷ್ಠನೂ ಅಲ್ಲ, ಮಾನವನು ಶ್ರೇಷ್ಠನು, ಎಲ್ಲ ಸಮ. ಯಾರು ಕನಿಷ್ಠ ಶ್ರೇಷ್ಠ ಅಂತ ಇಲ್ಲ. ಭಗವಂತನ ದೃಷ್ಟಿಯಲ್ಲಿ ತಂದೆ ಒಬ್ಬನೇ ಆಗಿರೋದ್ರಿಂದ, ನಮ್ಮೆಲ್ಲರ ದೇವರು, ನಮ್ಮೆಲ್ಲರ ಪರಮಪಿತ ಆ ನಿರಾಕಾರ ಶಿವ ಒಬ್ಬನೇ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಅವನ ಮಕ್ಕಳು ಅನ್ನುವಂತಹದ್ದು ಬಸವಣ್ಣನವರ ಅತ್ಯಂತ ಆಧ್ಯಾತ್ಮಿಕ ತೀರ್ಮಾನ, ಶ್ರೇಷ್ಠವಾದಂತಹ ತೀರ್ಮಾನ. ಇಲ್ಲಿ ಯಾರೊಬ್ಬರು ಕನಿಷ್ಠ ಅಲ್ಲವೇ ಅಲ್ಲ, ಎಲ್ಲರೂ ಸಮಾನರು ಅನ್ನುವಂತಹ ಸಮಾನತೆ ಭಾವ ಬಸವಣ್ಣನವರ ಭಾವದಲ್ಲಿ ಬಲಿತಿರ್ತದೆ. ಹೀಗಾಗಿ ಅವರು ವೇದ, ಉಪನಿಷತ್ತುಗಳು, ಆಗಮಗಳನ್ನು ಎಲ್ಲವನ್ನು ಕೂಡ ಓದಿದ್ರೂ ಕೂಡ ಒಲ್ಲದ ಮನಸ್ಸಲ್ಲಿ ಅವರು ಮತ್ತೊಂದು ಸರ್ವಸಮ್ಮತವಾದಂತಹ ಸಮಾನತೆಯ ಒಂದು ಹೊಸ ನಾಗರಿಕತ್ವವನ್ನು ಹುಟ್ಟಾಕಬೇಕು, ಒಂದು ಹೊಸ ಸಮಾಜವನ್ನು ಹುಟ್ಟಾಕಬೇಕು, ಹೊಸ ಸಿದ್ಧಾಂತವನ್ನು ಹುಟ್ಟಾಕಬೇಕು. ಎಲ್ಲರಿಗೂ ಸಮಾನತೆಯನ್ನು ಕೊಡಬೇಕು, ಎಲ್ಲರಿಗೂ ಆದ್ಯತೆಯನ್ನು ಕೊಡಬೇಕು, ಎಲ್ಲರಿಗೂ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಡಬೇಕು, ಎಲ್ಲರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು. ಪ್ರತಿಯೊಬ್ಬರ ವ್ಯಕ್ತಿ ಸ್ವಾತಂತ್ರ್ಯಕ್ಕೂ ಕೂಡ ಧಕ್ಕೆ ಬರದಂತಹ ಸಮಾಜ ನಿರ್ಮಾಣ ಆಗಬೇಕು. ಇಲ್ಲಿ ಯಾರೋ ಒಬ್ಬರು ಹೇಳೋದು, ಉಳಿದವರು ಕೇಳೋದು, ಬೇರೆಯವರೊಬ್ಬರು ಆಳೋದು, ಇನ್ನೊಂದು ಆಳಿಸಿಕೊಳ್ಳುವವರು, ಇದು ಬೇಡ. ಆಳುವ ವರ್ಗ, ಆಳಿಸಿಕೊಳ್ಳುವ ವರ್ಗ ಬೇಡ. ಎಲ್ಲರೂ ಶಿವನ ಮಕ್ಕಳಾಗಿರೋದ್ರಿಂದ ಅವನು ಯಾರು, ಇವನು ಯಾರು ಅನ್ನದೇ ಯಾರೊಬ್ಬರನ್ನು ಜಾತಿಯಿಂದಲಾಗಲಿ, ವರ್ಗದಿಂದಲಾಗಲಿ, ವರ್ಣದಿಂದಲಾಗಲಿ, ಅವನ ಐಶ್ವರ್ಯದಿಂದಲಾಗಲಿ, ಅಧಿಕಾರದಿಂದಲಾಗಲಿ ಗುರುತಿಸದೆ ಎಲ್ಲರೂ ಕೂಡ ದೇವರ ಮಕ್ಕಳು, ನಾವೆಲ್ಲ ಸಹೋದರರು, ನಾವೆಲ್ಲ ಒಂದೇ ತಂದೆಯ ಮಕ್ಕಳು, ಒಂದೇ ಭೂಮಿ ಮೇಲೆ ಬದುಕ್ತಾ ಇರ್ತಕ್ಕಂಥ ನಾವೆಲ್ಲರೂ ಸಹೋದರ ಸಹೋದರಿಯರು ಅನ್ನುವಂತಹ ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ನಿರ್ಧಾರ ಮಾಡ್ತಾರೆ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಇವನ್ ಯಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮ ಮನೆಯ ಮಹಾಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಬರೀತಾರೆ. ಅಲ್ಲಿ ಅಂದ್ರೇನು, ಮನುಷ್ಯನನ್ನು ನೋಡಿದಾಗ ಮನುಷ್ಯ ದೃಷ್ಟಿಯಲ್ಲೇ ನೋಡಬೇಕು, ಕೀಳಾಗಿ ನೋಡಬಾರ್ದು. ಅದೊಂದು ಕಾಲಘಟ್ಟ. 12ನೇ ಶತಮಾನದಲ್ಲಿ ಮನುಷ್ಯರನ್ನು
ನಾಯಿಗಳಿಗಿಂತ, ಬೆಕ್ಕುಗಳಿಗಿಂತ, ಕತ್ತೆಗಳಿಗಿಂತ, ಹಂದಿಗಳಿಗಿಂತ ಬಹಳ ಕೀಳಾಗಿ ನಡೆಸಿಕೊಂಡಂತಹ ನಿಕೃಷ್ಟವಾದ ಸಮಾಜ ಇದ್ದಂತಹ ಶತಮಾನ 12ನೇ ಶತಮಾನ. ಮನುಷ್ಯರಿಗೆ ಕನಿಷ್ಠ ಗೌರವ ಸಹ ಇರಲಿಲ್ಲ. ಅವರ ಹಕ್ಕುಗಳು ದಮನ ಮಾಡಿದ್ರು, ಅವರನ್ನು ಸಪ್ರೆಸ್ ಮಾಡಿಟ್ಟಿದ್ರು, ತುಳಿತಕ್ಕೆ ಒಳಗಾದಂತಹ ಸಮಾಜ ಇತ್ತು ಆವಾಗ. ಈ ಕಟ್ಟಕಡೆಯ ಮಾನವ ಸಮಾಜ ಅಂತ ಏನಿತ್ತು ಅವರನ್ನು ತುಳಿತಕ್ಕೆ ಒಳಪಡಿಸಿ ಅವರನ್ನು ಕನಿಷ್ಠವಾಗಿ ಇಟ್ಟಂತಹ ಕಾಲಘಟ್ಟ ಅದು. ಆವಾಗ ಬಸವಣ್ಣನವರು ಹೊಸ ಸಮಾಜ, ಸಮ ಸಮಾಜ, ಪ್ರತಿಯೊಬ್ಬರಿಗೂ ಸ್ವತಂತ್ರವನ್ನು ಕೊಡುವಂತಹ, ಹಕ್ಕುಗಳನ್ನು ಕೊಡುವಂತಹ, ಅವರ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಪಾಡುವಂತಹ, ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರದಂತೆ ನಡೆದುಕೊಳ್ಳುವಂತಹ ಹೊಸ ಸಮಾಜ ಸೃಷ್ಟಿ ಆಗಬೇಕಂತೇಳಿ ಅವರ ಅಧ್ಯಯನದ ಆ ಉತ್ಪನ್ನ ಅದು. ಅಧ್ಯಯನ ಮಾಡಿ 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 ಕೊನೆಗೆ ಬಸವಣ್ಣನವರು ಒಂದು ಜಾತಿರಹಿತವಾದ, ಧರ್ಮ ಸಹಿತವಾದಂತಹ ಒಂದು ಹೊಸ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬರ್ತಾರೆ. ಅವರು ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಮತ್ತೊಂದು ತಿರುವು, ಅವರ ಜೀವನದಲ್ಲಿ ಅನೇಕ ತಿರುವುಗಳು ಬರ್ತವೆ. ಬಲದೇವರಸ ಅಂತ ಹೇಳಿಬಿಟ್ಟು ಇವರ ಸೋದರ ಮಾವ, ಇವರ ತಾಯಿಯ ಅಣ್ಣ, ಇವರ ಸೋದರ ಮಾವ ಬಿಜ್ಜಳ ರಾಜನ ಹತ್ತಿರ ಅವನು ದಂಡನಾಯಕನಾಗಿರ್ತಾನೆ. ಅಂತಂದರೆ ಅಲ್ಲಿಯ ಸೈನ್ಯದ ಮುಖ್ಯಸ್ಥನಾಗಿರ್ತಾನೆ, ಸೈನ್ಯವನ್ನು ನೋಡಿಕೊಳ್ಳುವಂಥ ಮುಖ್ಯಸ್ಥನಾಗಿರ್ತಾನೆ. ಅವನಿಗೆ ಗೊತ್ತಾಗುತ್ತೆ ಬಸವಣ್ಣ ಕೂಡಲ ಸಂಗಮದಲ್ಲಿ ಅತ್ಯಂತ ಕ್ರಿಯಾಶೀಲ, ಅಧ್ಯಯನಶೀಲ, ಮಹಾಜ್ಞಾನಿಯಾಗಿದ್ದಾನೆ ಅಂತ ಹೇಳಿಬಿಟ್ಟು ಬಲದೇವರಸನಿಗೆ ಗೊತ್ತಾಗುತ್ತೆ. ಆಗ ಬಲದೇವರಸ ತನ್ನ ಏಕೈಕ ಮಗಳಾದ ಗಂಗಾಂಬಿಕೆಯನ್ನು ಬಸವಣ್ಣನವರಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ಕೂಡಲ ಸಂಗಮಕ್ಕೆ ಬರ್ತಾರೆ. ಆದರೆ ಈ ವಿಚಾರವನ್ನು ಬಸವಣ್ಣ ಒಪ್ಪೋದಿಲ್ಲ. ಇಲ್ಲ, ನಾನು ಲೋಕ ಕಲ್ಯಾಣಕ್ಕೋಸ್ಕರ ನಾನು ಒಬ್ಬನೇ ದುಡಿಬೇಕು, ನನಗೆ ಸಂಸಾರ ಕಟ್ಕೊಂಡ್ರೆ ನನ್ನ ಸಾಧನೆಗೆ ಅಡ್ಡಿ ಆಗುತ್ತೆ, ಅದರಿಂದ ನಾನು ವಿವಾಹವನ್ನು ಮಾಡಿಕೊಳ್ಳುವುದಿಲ್ಲ ಅನ್ನುವಂಥ ತೀರ್ಮಾನವನ್ನು ಹೇಳಿದಾಗ ಅಲ್ಲಿಯ ಗುರುಗಳಾಗಿದ್ದಂತಹ ಜಾತಿವೇದ ಮುನಿಗಳು ಕರೆದು ಹೇಳ್ತಾರೆ, ನೋಡಪ್ಪ, ನಿನ್ನ ಆಧ್ಯಾತ್ಮಿಕ ಸಾಧನೆಗೆ ಇನ್ನೂ ಶಕ್ತಿ ಬರ್ತದೆ, ಇನ್ನೂ ಬಲ ಬರ್ತದೆ, ನಿನಗೆ ಸಪೋರ್ಟ್ ಸಿಗುತ್ತೆ, ಆದ್ದರಿಂದ ನೀನು ವಿವಾಹ ಆಗೋದು ಸೂಕ್ತ. ವಿವಾಹ ಸಾಂಸಾರಿಕ ಜೀವನ ಕೆಟ್ಟದ್ದಲ್ಲ, ಸಾಂಸಾರಿಕ ಜೀವನದಲ್ಲಿ ಬಹಳ ಸುಲಭ ಆಗುತ್ತೆ ಆಧ್ಯಾತ್ಮಿಕ ಸಾಧನೆ. ನಿನಗೆ ಅತ್ಯಂತವಾದಂತಹ ಸಹಾಯಕಳಾಗಿ ನಿನ್ನ ಹೆಂಡತಿ ನಿಂತಾಗ ಆಧ್ಯಾತ್ಮಿಕ ಸಾಧನೆ ಬಹಳ ಸರಳ ಆಗುತ್ತೆ ಅಂತ ಹೇಳಿ ಅವರ ಮನವನ್ನು ಪರಿವರ್ತನೆ ಮಾಡಿ ಗಂಗಾಂಬಿಕೆಯನ್ನು ಒಪ್ಪಿಕೊಳ್ಳುವಂತೆ ಮಾಡಿ ಅವರ ವಿವಾಹ ಆಗುತ್ತೆ. ವಿವಾಹ ಆದ ನಂತರ ಬಿಜ್ಜಳ ರಾಜ ಬಸವಣ್ಣನವರಿಗೆ ಕಾರಣಿಕ ವೃತ್ತಿಯನ್ನು ಕೊಡ್ತಾರೆ. ಕರಣಿಕ ವೃತ್ತಿ ಅಂತಂದರೆ ಗುಮಾಸ್ತ, ಲೆಕ್ಕ ಬರೆಯುವಂಥದ್ದು. ಆ ಕರಣಿಕ ವೃತ್ತಿಯನ್ನು ಮಾಡ್ತಾ ಮಾಡ್ತಾ ಇವರ ಸೇವಾ ನಿಷ್ಠೆ, ಇವರು ಆ ಆಡಳಿತದಲ್ಲಿ ವಿಲೀನ ಆಗುವಂಥದ್ದು, ಜವಾಬ್ದಾರಿ ತಗೊಳ್ಳುವಂಥದ್ದು, ಮುಂದೆ ಕಾರ್ಯಯೋಜನೆಗಳನ್ನು ರೂಪಿಸುವಂಥದ್ದು, ಸಲಹೆಗಳನ್ನು ಕೊಡುವಂಥದ್ದು, ಇವೆಲ್ಲವನ್ನು ಗಮನಿಸಿದಂತಹ ಬಿಜ್ಜಳ ರಾಜ ಕೊನೆಗೊಂದು ದಿನ ಬಸವಣ್ಣನವರನ್ನು ಅದೇ ರಾಜ್ಯದ ಪ್ರಧಾನಮಂತ್ರಿಯನ್ನಾಗಿ ಮಾಡಿಬಿಡ್ತಾರೆ. ಇದರ ಹಿಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತಂದರೆ, ಬಿಜ್ಜಳನಿಗೆ ಒಬ್ಬ ಸಾಕು ತಂಗಿ ಇರ್ತಾಳೆ. ಆ ಸಾಕು ತಂಗಿ ಹೇಗೆ ಅಂತಂತಂದರೆ, ಬಿಜ್ಜಳನ ಹತ್ರ ಒಬ್ಬ ನಂಬಿಕಸ್ಥ ಅವರ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಸೈನ್ಯಾಧಿಪತಿ. ಆ ಸೈನ್ಯಾಧಿಪತಿ ಯುದ್ಧದಲ್ಲಿ ಅನಿರೀಕ್ಷಿತವಾಗಿ ಮರಣ ಹೊಂದಿದಾಗ ಅವನ ಮಗಳನ್ನು ಬಿಜ್ಜಳನಿಗೆ ಕೊಟ್ಟು ಅವನು ಪ್ರಾಣ ಬಿಡ್ತಾನೆ. ಆ ಹೆಣ್ಣು ಮಗು ನೀಲಾಂಬಿಕೆ ಅಂಥೇಳಿ, ಆ ನೀಲಾಂಬಿಕೆಯನ್ನು ತನ್ನ ಸಾಕು ತಂಗಿಯ ರೀತಿಯಲ್ಲಿ ಬಿಜ್ಜಳನು ಸಲಹಿರ್ತಾನೆ.
ಇವರಿಬ್ಬರೂ ಸ್ನೇಹಿತೆಯರು, ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ಇಬ್ಬರೂ ಕೂಡ ಆ ರಾಜ್ಯದಲ್ಲೇ ಇವರಪ್ಪ ಮತ್ತು ಅವರಪ್ಪ ಇಬ್ಬರೂ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ. ಹೀಗಾಗಿ ಅವರು ಇಬ್ಬರು, ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ಇಬ್ಬರೂ ಕೂಡ ಗೆಳತಿಯರು. ಯಾವಾಗ ಬಸವಣ್ಣನವರನ್ನು ಗಂಗಾಂಬಿಕೆ ವಿವಾಹ ಆದಲೋ ಆವಾಗ ನೀಲಾಂಬಿಕೆಯೂ ಸಹ ನಾನು ಬಸವಣ್ಣನವರನ್ನೇ ಮದುವೆ ಮಾಡ್ಕೊಳ್ತೀನಿ ಅಂಥೇಳಿ ಪಟ್ಟು ಹಿಡಿತಾಳೆ. ಯಾಕೆ ಅಂತಂದರೆ ಈ ಗಂಗಾಂಬಿಕೆಯನ್ನು ಯಾವ ರೀತಿ ಬಸವಣ್ಣನವರು ನಡೆಸ್ಕೊಳ್ತಾ ಇದ್ದಾರೆ, ಒಬ್ಬ ಸಹಾಯಕಿಯಾಗಿ, ಒಬ್ಬ ಸಾಧಕಿಯಾಗಿ, ಒಬ್ಬ ವಿಚಾರವಂತಿಕೆ ಹೆಣ್ಣು ಮಗಳಾಗಿ ಹೇಗೆ ನಡೆಸ್ಕೊಳ್ತಾ ಇರ್ತಾರೆ ಆಧ್ಯಾತ್ಮಿಕ ಜೀವನದಲ್ಲಿ ಅಂತ ನೋಡಿ ನೀಲಾಂಬಿಕೆಗೂ ಕೂಡ ಇಷ್ಟ ಆಗಿ ಬಸವಣ್ಣನವರನ್ನು ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ದೈಹಿಕ ಸಂಪರ್ಕದಲ್ಲಲ್ಲ, ದೈಹಿಕ ಸಂಬಂಧದಲ್ಲೂ ಅಲ್ಲ, ಅಥವಾ ಮಾನಸಿಕ ಸಂಬಂಧದಲ್ಲೂ ಅಲ್ಲ, ಇದು ಆಧ್ಯಾತ್ಮಿಕ ಸಾಧನೆಯ ಸಂಬಂಧ. ಆಧ್ಯಾತ್ಮಿಕ ಸಾಧನೆಯ ಸಂಬಂಧವನ್ನು ಬಯಸಿ ನೀಲಾಂಬಿಕೆಯೂ ಸಹ ನಾನು ಬಸವಣ್ಣನವರಿಗೆ ಸಹಾಯಕಳಾಗಿ ನಿಲ್ತೇನೆ, ಅವರ ಆಧ್ಯಾತ್ಮಿಕ ಜೀವನಕ್ಕೆ ನಾನು ಸಹ ದುಡಿತೇನೆ, ನಾನು ಕೂಡ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತೇನೆ ಅಂತ ಹೇಳಿ ನೀಲಾಂಬಿಕೆಯೂ ಸಹ ಬಿಜ್ಜಳನ ಗಮನಕ್ಕೆ ತಂದು ಬಿಜ್ಜಳ ಬಂದು ಬಸವಣ್ಣನವರನ್ನು ಕೇಳ್ಕೊಳ್ತಾನೆ. ರಾಜ, ಅಪ್ಪ ಬಸವಣ್ಣ, ನನ್ನ ಸಾಕು ತಂಗಿ ನಿನ್ನ ಆಧ್ಯಾತ್ಮಿಕ ಚಿಂತನೆಗಳನ್ನು, ನಿನ್ನ ದಾರಿಯನ್ನು, ನಿನ್ನ ಬದುಕನ್ನು ಎಲ್ಲವನ್ನು ನೋಡಿ ಅವಳ ಸ್ನೇಹಿತೆ ಗಂಗಾಂಬಿಕೆ ಹೇಗೆ ನಿನಗೆ ಸಹಾಯಕಳಾಗಿ ನಿಂತಿದ್ದಾಳೋ ಅದೇ ರೀತಿ ಅವಳು ಕೂಡ ನಿನಗೆ ಸಹಾಯಕಳಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ನಿಲ್ತಾಳಂತಪ್ಪ. ನಾನು ಅವಳ ಕೊನೆಯ ಆಸೆಯನ್ನು ಈಡೇರಿಸಲಿಕ್ಕೆ ಅಂತ ಬಂದಿದ್ದೀನಿ, ಯಾಕೆಂದ್ರೆ ನಾನು ಅವರ ಅಪ್ಪನಿಗೆ ಮಾತು ಕೊಟ್ಟಿದ್ದೆ. ಹೀಗಾಗಿ ನೀನು ನೀಲಾಂಬಿಕೆಯನ್ನು ಸಹ ವಿವಾಹವಾಗಬೇಕು ಅಂತ ಅಂದಾಗ ಎಲ್ಲ ದೇವರಿಚ್ಛೆಯಂತೆ ಆಗಲಿ ಅಂಥೇಳಿ ಬಸವಣ್ಣನವರು ನೀಲಾಂಬಿಕೆಯನ್ನು ತನ್ನ ಸಾಧನೆಗೆ ಸಹಾಯಕಳಾಗಿ ತಗೊಳ್ತಾರೆ. ಹೀಗೆ ಅವರ ಒಂದು ಆಧ್ಯಾತ್ಮಿಕ ಸಾಧನೆ ಲೌಕಿಕರ ದೃಷ್ಟಿಯಲ್ಲಿ ಅವರು ಪತಿಪತ್ನಿಯರಾಗಿದ್ರೂ ಸಹ ಆಧ್ಯಾತ್ಮಿಕದಲ್ಲಿ ಅವರು ಎಂದೂ ಕೂಡ ಅವರು ತಪ್ಪು ಮಾಡದೇ ಇರತಕ್ಕಂಥ, ಅವರು ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅನ್ನುವಂತಹ ರೀತಿಯಲ್ಲಿ ಅವರು ನಡ್ಕೊಳ್ತಾರೆ. ಅವರ ವಚನಗಳಲ್ಲೂ ಕೂಡ ಗಂಗಾಂಬಿಕೆ ನೀಲಾಂಬಿಕೆ ವಚನಗಳನ್ನು ಸಹ ನಾವು ನೋಡ್ತೇವೆ. ಬಸವಣ್ಣ ನಮಗೆ ಮಗುವಾದ, ನಾವು ಬಸವಣ್ಣನವರಿಗೆ ಮಕ್ಕಳಾಗಿದ್ದೆವು ಅಂತ ಹೇಳಿಬಿಟ್ಟು ವಚನಗಳಲ್ಲಿ ಅಂತಹ ಪವಿತ್ರವಾದಂತಹ ಸಂಬಂಧದಲ್ಲಿ, ಈ ಧಾರ್ಮಿಕ ಸಂಬಂಧದಲ್ಲಿ, ಆಧ್ಯಾತ್ಮಿಕ ಸಂಬಂಧದಲ್ಲಿ, ದೈವ ಸಂಬಂಧದಲ್ಲಿ ಬೆಳೀತಾರೆ. ಹೇಗೆ ಶಾರದಾ ದೇವಿ ಮತ್ತು ರಾಮಕೃಷ್ಣ ಪರಮಹಂಸರು ಪವಿತ್ರವಾದಂತಹ ಜೀವನವನ್ನು ಮಾಡಿದ್ರೋ ಅದೇ ರೀತಿ ಇಲ್ಲೂ ಸಹ ನಾವು ಅಂಥದ್ದನ್ನು ನಾವು ಸ್ಮರಣೆ ಮಾಡಿಕೊಳ್ಬಹುದು. ನಂತರ ದಿನಗಳಲ್ಲಿ ಪ್ರಧಾನಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಬಸವಣ್ಣ ಅನುಭವ ಮಂಟಪ ಅನ್ನುವಂತಹ ಒಂದು ಸಮಾಜೋ ಧಾರ್ಮಿಕ ಸಂಸ್ಥೆಯನ್ನು ಕಟ್ತಾರೆ. ಅಂದರೆ ಒಂದು ಯೂನಿವರ್ಸಿಟಿ ಅಂತ ನಾವು ತಿಳ್ಕೊಳ್ಳೋಣ. ಸಮಾಜ ಮತ್ತು ಧಾರ್ಮಿಕತೆ, ಸಮಾಜವನ್ನು ಹೇಗೆ ಕಟ್ಟಿ ಬೆಳೆಸಬೇಕು, ಈ ಯಾವ ರೀತಿಯ ಭಾರತೀಯ ಸಮಾಜ ಇರಬೇಕು, ಯಾವ ಹೊಸ ಮಾಡೆಲ್ ಸೊಸೈಟಿ ನಮಗೆ ಬೇಕು, ಇದರಲ್ಲಿರ್ತಕ್ಕಂಥ ಲೋಪದೋಷಗಳನ್ನೆಲ್ಲ ತೆಗೆದು ಸಮಾನತೆ ಸಾರುವಂತಹ, ಸರ್ವರಿಗೂ ಸಹ ಬಾಳು ಕೊಡುವಂತಹ ಒಂದು ಹೊಸ ಸಮಾಜವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಬಸವಣ್ಣನವರು ಅನುಭವ ಮಂಟಪ ಅನ್ನುವಂತಹ ಸಮಾಜ ಮತ್ತು ಧಾರ್ಮಿಕ ಎರಡನ್ನೂ ಕೂಡ ಚರ್ಚೆ ಮಾಡುವಂತಹ ಒಂದು ಯೂನಿವರ್ಸಿಟಿಯನ್ನು ಅವರು ಸ್ಥಾಪನೆ ಮಾಡ್ತಾರೆ. ಆ ಯೂನಿವರ್ಸಿಟಿಗೆ ಜಗತ್ತಿನ ಎಲ್ಲ ಕಡೆ ಸಾಧಕರು ಬರ್ತಾರೆ, ಮುಮುಕ್ಷುಗಳು ಬರ್ತಾರೆ, ಸೇರಿಕೊಳ್ತಾರೆ, ಧಾರ್ಮಿಕ ಚಿಂತನೆಗಳನ್ನು ಮಾಡ್ತಾರೆ. ಲೋಕದ ಲೋಪದೋಷಗಳನ್ನು ಅಲ್ಲಿ ತಿದ್ದುವಂತಹ ಮತ್ತು ಅದನ್ನು ಬದಲಾವಣೆ ಮಾಡುವಂತಹ ಪರಿಹಾರಗಳನ್ನು ಮಾಡುವಂಥದ್ದನ್ನು ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ಹೀಗಾಗಿ ಅನುಭವ ಮಂಟಪ ಅತಿ ದೊಡ್ಡ ಪಾರ್ಲಿಮೆಂಟ್ ಸ್ಟೈಲ್ನಲ್ಲಿ ಬೆಳೆದು ಬಿಡ್ತದೆ. ಆ ಪಾರ್ಲಿಮೆಂಟ್ ಸ್ಟೈಲಲ್ಲಿ ಬೆಳೆದಂತಹ ಆ ಅನುಭವ ಮಂಟಪದಲ್ಲಿ ವಚನಗಳು ಅನ್ನುವಂತಹ ವಿಧಿಗಳು ಉಟ್ಕೊಳ್ತವೆ. ಅಂದರೆ ಕಾನೂನುಗಳು, ಹೀಗಿರಬೇಕು, ಹಾಗಿರಬೇಕು, ಸಮಾಜ, ನೂತನ ಸಮಾಜ, ಇಂಥ ಅರ್ಹತೆಗಳಿರಬೇಕು, ಇಂಥ ಸತ್ವಗಳಿರಬೇಕು ಅನ್ನುವಂಥದ್ದೆಲ್ಲ ಮುಖಾಂತರ
ಈ ಸಮಾಜದ ಲೋಪದೋಷಗಳಿಗೆ ಒಂದು ಪರಿಹಾರವನ್ನು ಕೊಡುವ ರೀತಿಯಲ್ಲಿ ವಚನಗಳು ಎಲ್ಲರೂ ಕೂಡ ಬರೀತಾರೆ. ಬಸವಣ್ಣನವರು ಅವರಿಗೆಲ್ಲರಿಗೂ ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಡ್ತಾರೆ. ಅಲ್ಲಿದ್ದಂಥವ್ರು ಯಾರೂ ಕೂಡ ಶಾಲೆಗೆ ಓದೋರಲ್ಲ. ಎಲ್ಲ ನಿಮ್ನಾತಿ ವರ್ಗದಿಂದ, ಕನಿಷ್ಠ ಸಮುದಾಯದಿಂದ ಬಂದಂಥವ್ರಿಗೆಲ್ಲರಿಗೂ ಬಸವಣ್ಣನವರು ವಿದ್ಯೆಯನ್ನು ಕೊಡ್ತಾರೆ. ವಿದ್ಯೆ ಅಂತಂದರೆ ಇವತ್ತು ವಯಸ್ಕರ ಶಿಕ್ಷಣ ಅಂತ ನಾವೇನು ಕರಿತೀವಲ್ಲ, ಆವತ್ತನ್ನು ಬಸವಣ್ಣನವರು ಅಂದೇ ವಯಸ್ಕರ ಶಿಕ್ಷಣವನ್ನು ಕೊಟ್ಟು ಅವರನ್ನೆಲ್ಲ ವಿದ್ಯಾವಂತರನ್ನಾಗಿ ಮಾಡಿ, ಅವರು ಬರೀ ಲೌಕಿಕದ್ದು ವಚನಗಳು ಬರೀಲಿಲ್ಲ. ಬರೀ ಲೌಕಿಕದ್ದು ಯಾರು ಬೇಕಾದ್ರೂ ಬರೀತಾರೆ. ಅಲೌಕಿಕ ತತ್ವಗಳನ್ನು ಬರೆದರು. ಅಗೋಚರವಾದಂತಹ ನಿರಾಕಾರ ಶಿವನನ್ನು, ಅವನ ಅನುಭವಗಳನ್ನು, ಅವನ ಮಹಿಮೆಯನ್ನು, ಮತ್ತು ಈ ಜೀವ ಮತ್ತು ಜಗತ್ತು, ಲೌಕಿಕ ಮತ್ತು ಪಾರಮಾರ್ಥಿಕ ಎಲ್ಲವನ್ನು ಸಮೀಕರಣ ಮಾಡಿ ಅನುಭವ ಮಂಟಪದಲ್ಲಿದ್ದಂತಹ ಶರಣರು ವಚನಗಳನ್ನು ಬರೀತಾರೆ. ಬಸವಣ್ಣನವರು ಆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರೂ ಸಹ ಜನಗಳಿಗೆ ಬಹಳ ಹತ್ತಿರವಾಗಿ ನಡ್ಕೊಳ್ತಾರೆ ಬಸವಣ್ಣನವರು. ಅವರು ಬಿಜ್ಜಳನ ಆ ಒಂದು ಅರಮನೆಯನ್ನು ಬಿಟ್ಟು ಈಚೆ ಬಂದ ತಕ್ಷಣ ಅಲ್ಲೊಂದು ಪರುಷಕಟ್ಟೆ ಅಂತ ಹೇಳಿಬಿಟ್ಟು ಒಂದು ಜಾಗ ಇಟ್ಕೊಂಡಿರ್ತಾರೆ. ಪರುಷಕಟ್ಟೆ ಅಂಥೇಳಿ ಅಲ್ಲಿ ಜನತಾ ದರ್ಶನ ಮಾಡ್ತಾರೆ. ಜನತಾ ದರ್ಶನ ಆ ರಾಜ್ಯದಲ್ಲಿ ಯಾವ ಮೂಲೆಯಲ್ಲೇ ಯಾವುದೇ ಸಮಾಜದವರು, ಎಂತಹ ಕನಿಷ್ಠ ಕುಲದವರು ಇದ್ರೂ ಸಹ ಅಲ್ಲಿ ಅವರ ದರ್ಶನವನ್ನು ಮಾಡಿ ಅವರಿಗೆ ಅವರ ಒಂದು ಕಷ್ಟ ಸುಖಗಳನ್ನು ಬಸವಣ್ಣವ್ರ ಹತ್ರ ಹೇಳ್ಕೊತಾ ಇದ್ರು. ಆ ಪರುಷಕಟ್ಟೆ ಹತ್ರ ಅಲ್ಲಿ ಬಸವಣ್ಣನವರು ಎಲ್ಲ ಜನರಿಗೆ ಅಲ್ಲೇ ಆನ್ ಸ್ಪಾಟ್ ಅಂತ ಹೇಳ್ತೀವಲ್ಲ, ಹಾಗೆ ಆ ಸ್ಥಳದಲ್ಲೇ ಪರಿಹಾರವನ್ನು ಸಹ ಅವರಿಗೆ ಕೊಡ್ತಾಯಿದ್ರು. ಹೀಗೆ ಆ ಪ್ರಜೆಗಳೆಲ್ಲರೂ ಸಹ ಬಹಳ ಸುಭಿಕ್ಷವಾಗಿದ್ದರು ಬಸವಣ್ಣನವರ ಕಾಲದಲ್ಲಿ. ಬಸವಣ್ಣನವರು ಯಾರಿಗೂ ಏನು ಮಾಟ ಮಂತ್ರ ಮಾಡಿ ನೀವು ಹಿಂಗಿರಬೇಕು ಹಂಗಿರಬೇಕು ಚೂ ಮಂತ್ರ ಹಾಕಲಿಲ್ಲ. ಆ ಕಲ್ಯಾಣದಲ್ಲಿದ್ದಂತಹ ಜನಗಳಿಗೆ ತೋರಿಸಿಕೊಟ್ಟಂತಹ ಒಂದೇ ಒಂದು ಮಂತ್ರ ಯಾವುದಪ್ಪ ಅಂತಂದರೆ ಕಾಯಕ ಮಂತ್ರ. ನೀವೆಲ್ಲರೂ ಚೆನ್ನಾಗಿರಬೇಕು ಅಂತಂದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ನೈತಿಕವಾಗಿ, ಎಲ್ಲ ರಂಗದಲ್ಲೂ ನೀವು ಚೆನ್ನಾಗಿರಬೇಕು ಅಂತಂದರೆ ನೀವು ಮೊದಲು ಕಷ್ಟಪಟ್ಟು ದುಡಿರಿ. ಈ ಕಾಯಕ ಮಂತ್ರವನ್ನು ಹಿಡ್ಕೊಳ್ಳಿ. ನೀವು ಈ ಕಾಯಕ ಮಂತ್ರ ನಿಮ್ಮನ್ನು ಮೇಲಕ್ಕೆ ತರುತ್ತೆ, ನಿಮ್ಮ ಕೀಳಿರಿಮೆಯನ್ನು ಹೋಗಲಾಡಿಸುತ್ತೆ. ನಿಮಗೆ ಮಾನವೀಯತೆಯನ್ನು ಮತ್ತು ಸಮಾನತೆಯನ್ನು ತಂದುಕೊಡಬೇಕು ಅಂತಂದರೆ ನೀವು ಆರ್ಥಿಕವಾಗಿ ಚೆನ್ನಾಗಾಗಬೇಕು ಅಂತೇಳಿ ಎಲ್ಲರಿಗೂ ಕಾಯಕವನ್ನು ಕಲಿಸ್ಕೊಡ್ತಾರೆ. ಈ ಕಾಯಕದಿಂದ ಉಂಡು ಎಲ್ಲರೂ ಸಮೃದ್ಧಿಯಾಗಿರ್ತಾರೆ. ಹೇಳ್ತಾರೆ ಒಂದು ಕಡೆ ಬಸವಣ್ಣನವರು, ನೀಡುವವರಿದ್ದರೂ ಬೇಡುವವರಿಲ್ಲದೆ ಬಡವನಾದೆ ಅಂತ ಕೇಳ್ತಾರೆ. ಅಂದರೆ ಜನ ನೀಡುವವರಿದ್ದರೂ ಸಹ ಬೇಡುವವರೇ ಇರಲಿಲ್ವಂತೆ ಆ ಕಲ್ಯಾಣದಲ್ಲಿ. ಅಂಥ ಸುಭಿಕ್ಷ ಕಲ್ಯಾಣ ಬಸವಣ್ಣನವರು ನಿರ್ಮಾಣ ಮಾಡ್ತಾರೆ. ಆ ಸಮಾಜದ ಕಲ್ಯಾಣ ನೆನೆಸ್ಕೊಳ್ಳಿಕ್ಕೂ ಕೂಡ ತುಂಬ ಖುಷಿಯಾಗಿರ್ತದೆ. ಇಂತಹ ಒಂದು ಚೆನ್ನಾಗಿ ಮಾಡಿರ್ತಕ್ಕಂಥ ಕಲ್ಯಾಣ ಅಲ್ಲಿಗೆ ಎಲ್ಲ ಸಮುದಾಯದ ಪ್ರತಿನಿಧಿಗಳು ಬಂದು ಸೇರ್ತಾರೆ. ಎಲ್ಲ ಸಮುದಾಯ, ಇವತ್ತು ನಾವು ಎಷ್ಟು ಜಾತಿಗಳು ಈ ಭಾರತ ದೇಶದಲ್ಲಿ ಇದೆಯೋ, ಭಾರತೀಯ ಸಮಾಜದಲ್ಲಿ ಎಷ್ಟು ಜಾತಿಗಳಿದಾವೋ ಎಲ್ಲ ಜಾತಿಯ ಪ್ರತಿನಿಧಿಗಳು ಬಸವಣ್ಣವ್ರ ಹತ್ರ ಇದ್ದರು. ಎಲ್ಲರಿಗೂ ಅವಕಾಶ ಕೊಟ್ಟಿದ್ದರು ಬಸವಣ್ಣನವರು. ಅವನು ಮೇಲಿರಲಿ, ಅವನು ಕೀಳಿರಲಿ, ಅಥವಾ ಯಾವುದೇ ಜಾತಿಯವನಿರಲಿ, ಎಲ್ಲರಿಗೂ ಕೂಡ ಕಾಯಕ ಸಿದ್ಧಾಂತದ ಆಧಾರದ ಮೇಲೆ ಎಲ್ಲರ ಕಾಯಕಗಳಿಗೆ ಪಾವಿತ್ರ್ಯತೆಯನ್ನು ತುಂಬಿದರು ಬಸವಣ್ಣ. ಕಾರ್ಲ್ ಮಾರ್ಕ್ಸ್ ಒಂದು ಕಡೆ ಹೇಳ್ತಾರೆ, ನಾನು ಈ ಕಾಯಕ ಮಾಡ್ತಾರಲ್ಲ ಇವರಿಗೆ, ಅಂದರೆ ಲೇಬರ್ಸು ಡಿಗ್ನಿಟಿ ಬಗ್ಗೆ ನಾನು ಹೋರಾಟ ಮಾಡಿದೆ. ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ, ಬಸವಣ್ಣನವರನ್ನು ಕುರಿತು ಹೇಳ್ತಾರೆ, ನಾನು ಈ ಲೇಬರ್ ಡಿಗ್ನಿಟಿ, ಆ ಲೇಬರ್ಗಳಿಗೆ ಒಂದು ಗೌರವ ಸಿಕ್ಕಬೇಕು ಅಂತ ಹೇಳಿ ನಾನು ಹೋರಾಟ ಮಾಡಿದೆ. ಆದರೆ ಬಸವಣ್ಣ ಭಾರತ ದೇಶದಲ್ಲಿ ಕಲ್ಯಾಣದಲ್ಲಿ ಕೆಲಸ ಮಾಡುವಂತಹ ಎಲ್ಲರಿಗೂ ಕಾಯಕ ಮಹತ್ವಕ್ಕೆ ಮಾತ್ರ ನಾವು ಬೆಲೆ ಕೊಟ್ಟಿವಿ. ಆದರೆ ಬಸವಣ್ಣ ಕಾಯಕಕ್ಕೆ ಒಂದು ಡಿವೈನಿಟಿಯನ್ನು ತುಂಬಿದ್ರು, ಅಂದರೆ ದೈವತ್ವವನ್ನು ತುಂಬಿದ್ರು. ಅಂದರೆ ಪ್ರತಿಯೊಬ್ಬರು ಮಾಡುವ ಕಾಯಕಕ್ಕೆ ದೈವತ್ವವನ್ನು ತುಂಬಿದ್ರು ಅಂತೇಳಿ ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ. ಜಗತ್ತಿನ ಎಲ್ಲ ದಾರ್ಶನಿಕರು
ಎಲ್ಲ ವಿಮರ್ಶಕಾರರು, ಇತಿಹಾಸಕಾರರು, ಕ್ರಾಂತಿಕಾರರು, ಈ ಲೆಫ್ಟಿಸ್ಟ್ ಅಂತ ಹೇಳ್ತೀವಲ್ಲ, ಅವರು ಎಲ್ಲರೂ ಕೂಡ ಬಸವಣ್ಣನವರ ಈ ತತ್ವ ವಿಚಾರಗಳನ್ನು, ಈ ಸಮಾಜ ಹೀಗೆ ಇರಬೇಕು ಅಂತ ಹೇಳಿ ಮಾಡುವಂತಹ ಕಾನೂನುಗಳಿದೆಯಲ್ಲ ಬಸವಣ್ಣ, ಅದಕ್ಕೆ ಹೇಳ್ತಾರೆ ಬಸವಣ್ಣ ಈ ಜಗತ್ತಿನ ಅತಿ ದೊಡ್ಡ ಸಮಾಜ ವಿಜ್ಞಾನಿ ಅಂತ ಹೇಳ್ತಾರೆ. ಸಮಾಜ ವಿಜ್ಞಾನಿ, ಮುಂದೆ ಸಮಾಜ ಹೀಗೆ ಇರಬೇಕು ಅಂತ ಹೇಳಿಬಿಟ್ಟು ನಿರ್ಧಾರ ಮಾಡೋದ್ರಲ್ಲಿ ಬಸವಣ್ಣ ಮೊದಲಿಗರು ಅಂತ ಹೇಳ್ತಾರೆ. ಇನ್ನು CP ಬ್ರೌನ್ ಅಂತ ಒಬ್ಬರು ಬರ್ತಾರೆ, ಅವರು ಕೂಡ ಹೇಳ್ತಾರೆ ಬಸವಣ್ಣನವರು ಈ ಒಂದು ಭಾರತ ದೇಶದಲ್ಲಿ ಈಸ್ ದ ಫಸ್ಟ್ ಫ್ರೀ ಥಿಂಕರ್ ಅಂತ ಹೇಳ್ತಾರೆ. ಯಾರಿಗೂ ಭಯ ಬೀಳದೆ ಯೋಚನಾ ಶಕ್ತಿ ಮತ್ತು ಮಾತು ಎಲ್ಲವೂ ಕೂಡ ಬಸವಣ್ಣನವರದು ಲೋಕಮಾನ್ಯವಾಗಿರ್ತಕ್ಕಂಥ ವಿಚಾರಗಳೇ ಅಂತ ಹೇಳ್ಬಿಟ್ಟು CP ಬ್ರೌನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೀಗೆ ಅನೇಕ ದಾರ್ಶನಿಕರು ಈ ಬಸವಣ್ಣನವರ ತತ್ವಗಳನ್ನು ಅವರು ಆಕರ್ಷಣೀಯವಾಗಿ ತಗೊಳ್ತಾರೆ. ಎಲ್ಲ ಜನಪ್ರತಿನಿಧಿಗಳು ಬಸವಣ್ಣನವರ ಜೊತೆ ಇದ್ದು ಅವರು ಕಾಯಕ ಪ್ರಜ್ಞೆಯನ್ನು ಅವರು ಬೆಳೆಸ್ಕೊಳ್ತಾರೆ. ಈ ಜಾತಿಗಳು ತಾನಾಗೆ ಹೊರಟೋಗ್ಬಿಡ್ತವೆ. ಈ ಜಾತಿಗಳು ಹುಟ್ಕೊಂಡಿದ್ದೇ ಕಾಯಕದ ಮೇಲೆ. ಯಾರ್ಯಾರು ಅವರ ಕುಲಕಸಬುಗಳನ್ನು ಮಾಡ್ತಾ ಇದ್ರಲ್ಲ, ಆ ಕುಲಕಸಬುಗಳು ಜಾತಿಗಳಾಗಿತ್ತು. ಬಸವಣ್ಣನವರು ಏನು ಮಾಡಿದ್ರು ಅಂತಂದರೆ ಆ ಕಸುಬುಗಳಿಗೆ ದೈವತ್ವವನ್ನು ತುಂಬಿದ್ರು. ಆ ಕುಲಕಸಬುಗಳಿಗೆ ಯಾವಾಗ ದೈವತ್ವ ಬಂತು, ಈ ಜಾತಿ ಅಂತಕ್ಕಂಥದ್ದು ಸ್ವಲ್ಪ ಸ್ವಲ್ಪ ಮರೆಯಾಗಿ ಹೊಟ್ಟೋಯ್ತು. ಹೀಗೆ ಎಲ್ಲರೂ ಕೂಡ ಆ ಕಲ್ಯಾಣದಲ್ಲಿ ಉಂಡು ಬಹಳ ಸಮೃದ್ಧಿಯಾಗಿದ್ದಂತಹ ಒಂದು ಕಾಲದಲ್ಲಿ ಶತ್ರುಗಳು ಹುಟ್ಕೊಳ್ತಾರಲ್ಲ, ಹೀಗೆ ಅಲ್ಲೂ ಬಸವಣ್ಣನವರ ಮೇಲೆ ಅನೇಕ ಅಪವಾದಗಳು ಬರ್ತವೆ. ಬಸವಣ್ಣನವರನ್ನು ನೋಡಿ ಅಸೂಯೆ ಪಡುವಂಥವರು, ಅವರ ಪ್ರಗತಿಯನ್ನು ಸಹಿಸಿಕೊಳ್ಳದೆ ಇರತಕ್ಕಂಥವ್ರು, ಅವರು ಬೇಗ ಬೆಳೆದು ಪ್ರಧಾನಮಂತ್ರಿವರೆಗೆ ಹೋಗಿದ್ದು, ಇವೆಲ್ಲವೂ ಕೂಡ ಅಲ್ಲಿಯ ಕೆಲಸ ಮಾಡ್ತಾ ಇರ್ತಕ್ಕಂಥ ಸೀನಿಯರ್ಸ್ ಇರ್ತಾರಲ್ಲ, ಅವರು ಅಸೂಯೆ ಪಟ್ಟೇ ಪಡ್ತಾರೆ. ಆದರೆ ಬಸವಣ್ಣನವರು ಯಾವ ರೀತಿ ಅನುಭವ ಮಂಟಪದಲ್ಲಿ ಬೆಳೆದರು ಅಂತಂದರೆ, ಅನುಭವ ಮಂಟಪಕ್ಕೆ ಅಲ್ಲಮ ಪ್ರಭುಗಳು ಬರ್ತಾರೆ, ಸಿದ್ದರಾಮೇಶ್ವರ್ ಬರ್ತಾರೆ, ಅಕ್ಕ ಮಹಾದೇವಿ ಬರ್ತಾರೆ, ಇನ್ನು ಚನ್ನಬಸವಣ್ಣ, ಮಡಿವಾಳ ಮಾಚಿದೇವ, ಹೀಗೆ ನಮ್ಮ ಇದರ ಜಮ್ಮು ಕಾಶ್ಮೀರದಿಂದ ಅಲ್ಲಿಂದಲೂ ಕೂಡ ಇಲ್ಲಿಗೆ ಬರ್ತಾರೆ. ಎಂತೆಂಥ ಶರಣರು ಬರ್ತಾರೆ. ಅಕ್ಕ ನಾಗಮ್ಮ, ಬಸವಣ್ಣನವರ ಅಕ್ಕ, ಆ ನಾಗಮ್ಮ ತಾಯಿ ಅಲ್ಲಿಯ ಒಂದು ಮಹಾಮನೆ, ಬಸವಣ್ಣನವರ ಮನೆಗೆ ಮಹಾಮನೆ ಅಂತ ಹೇಳಿ ಕರೀತಾರೆ. ಆ ಮಹಾಮನೆಗೆ ತಾಯಿಯಾಗಿ ಎಲ್ಲರನ್ನೂ ಸಂತೈಸುವ ತಾಯಿ ಆಗ್ತಾರೆ. ನೋಡಿ, ಇಲ್ಲಿ ಅಕ್ಕ ನಾಗಮ್ಮನ ಪಾತ್ರವನ್ನು ನಾವು ಬಹಳ ಕೊಂಡಾಡಬೇಕಾಗುತ್ತೆ. ಸಣ್ಣ ವಯಸ್ಸಿನಲ್ಲಿ ಬಸವಣ್ಣನ ಮನೆ ಬಿಟ್ಟು ಬಂದಾಗ ಬಸವಣ್ಣನವರ ಹಿಂದೆ ಬಂದಂತಹ ಅಕ್ಕ ನಾಗಮ್ಮ ಸಂಪೂರ್ಣವಾಗಿ ಕೊನೆಯವರೆಗೆ ಬದುಕಿರ್ತಾಳೆ. ಅಕ್ಕ, ಈ ನಾಗಮ್ಮ ತಾಯಿ ಕೊನೆಯವರೆಗೂ ಸಹ ಬದುಕಿರ್ತಾಳೆ. ಹೇಗೆ ಆ ಮಹಾಭಾರತದಲ್ಲಿ ಆ ಭೀಷ್ಮ ಪಿತಾಮಹ ಸಂಪೂರ್ಣವಾಗಿ ಕುರುಕ್ಷೇತ್ರ ಆಗಿ ಸರ್ವನಾಶವಾಗಿ ಎಲ್ಲವನ್ನು ಕಣ್ಣಲ್ಲಿ ನೋಡಿ ಕೊನೆಗೆ ಕಣ್ಮುಚ್ಕೋತಾರಲ್ಲ, ಹಾಗೆ ಅಕ್ಕನಾಗಮ್ಮ ಇಲ್ಲಿ ಬಸವಣ್ಣನವರು ಮನೆ ಬಿಟ್ಟು ಬಂದು ಕಲ್ಯಾಣ ರಾಜ್ಯಕ್ಕೆ ಬಂದು ಅಲ್ಲಿಂದ ಪ್ರಾರಂಭವಾಗಿ ತನ್ನ ಒಡ ಹುಟ್ಟಿದ ಬಸವಣ್ಣ, ಒಡಲಲ್ಲಿ ಹುಟ್ಟಿದ ಚನ್ನಬಸವಣ್ಣ, ಇವರು ಇಬ್ಬರನ್ನು ಈ ಮಹಾನ್ ಜ್ಞಾನಿಗಳನ್ನು ಈ ಜಗತ್ತಿಗೆ ತಯಾರು ಮಾಡಿ ಕೊಟ್ಟಂತಹ ತಾಯಿ ಅಕ್ಕನಾಗಮ್ಮ. ಇಂತಹ ಅಕ್ಕನಾಗಮ್ಮನು ಕೂಡ ಬಸವಣ್ಣನವರ ಜೊತೆಯಲ್ಲಿ ಅನುಭವ ಮಂಟಪದಲ್ಲಿ ಎಲ್ಲ ಶರಣರ ಸೇವೆ ಮಾಡ್ತಾರೆ. ಈ ಕೊಂಡಿ ಮಂಚಣ್ಣ ಅನ್ನುವಂತಹ ಒಬ್ಬ ಕಡು ವೈರಿ ಬಸವಣ್ಣನವರಿಗೆ ಬಹಳ ಹಿಂಸೆಯನ್ನು ಕೊಡುವಂಥದ್ದನ್ನು ನಾವು ಚರಿತ್ರೆಯಲ್ಲಿ ನೋಡ್ತೀವಿ. ಬಸವಣ್ಣನವರು ಈ ಜಾತಿ ನಿರ್ಮೂಲನೆಯನ್ನು ಮಾಡಬೇಕಂತ ಹೇಳಿ ಅವರು ಒಂದು ಅಂತರ್ಜಾತೀಯ ವಿವಾಹವನ್ನು ಸಹ ಮಾಡೇ ಬಿಡ್ತಾರೆ. ಹರಳಯ್ಯ ಮತ್ತು ಮಧುವರಸ, ಹರಳಯ್ಯನವರ ಮಗ ಮಧುವರಸರ ಮಗಳು, ಇವರಿಬ್ಬರನ್ನು ವಿವಾಹ ಮಾಡಿಬಿಡ್ತಾರೆ. ಆದರೆ ಅಲ್ಲಿಯ ವಾತಾವರಣಕ್ಕೆ ಆ ಅರಮನೆಯ ಆ ಕುಲಗುರುಗಳು ಅಂತ ಇರ್ತಾರಲ್ಲ, ಪುರೋಹಿತರು ಅಂತ ಹೇಳಿ ಶಾಸ್ತ್ರಿಗಳು, ಅವರಿಗೆ ಇದು ಅಂತರ್ಜಾತಿ ವಿವಾಹ ಅಂತ ಅನ್ನಿಸ್ತು. ಆದರೆ ಹರಳಯ್ಯ
ಮತ್ತು ಮಧುವರಸ ಇಬ್ಬರೂ ಸಹ ಬಸವಣ್ಣನವರ ದೀಕ್ಷೆಯನ್ನು ಪಡೆದು ಅವರಿಬ್ಬರು ಲಿಂಗಧಾರಿಗಳಾಗಿದ್ದರು. ಅವರಿಬ್ಬರು ಲಿಂಗಧಾರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಅವರಿಬ್ಬರು ಒಂದೇ ಆದರು. ಯಾರ್ಯಾರು ಲಿಂಗಧಾರಿಗಳು ಹಾಕ್ತಾರೋ ಅವರಿಗೆ ಲಿಂಗವಂತರು ಅಂತ ಕರೀತಾರೆ. ಇಬ್ಬರು ಲಿಂಗವಂತರೇ ಆಗಿದ್ದರು. ಅಲ್ಲಿ ಜಾತಿ ಪ್ರಶ್ನೆ ಬರೋದಿಲ್ಲ. ಇಬ್ಬರೂ ಒಂದೇ ಆಗಿದ್ದರು. ಬಸವಣ್ಣನವರ ಜಾತಿ ಯಾವುದು? ಶರಣ ಜಾತಿ. ಅವರಿಬ್ಬರು ಶರಣರೇ ಆಗಿದ್ದರು. ಅಲ್ಲಿ ಜಾತಿಯ ವಿಚಾರ ಬರೋದಿಲ್ಲ. ಆದ್ರೂ ಸಹ ಅರಮನೆಯ ಪುರೋಹಿತರು, ಅರಮನೆಯ ಆ ಕುಲಗುರುಗಳು ಆ ರಾಜನಿಗೆ ತಲೆಯನ್ನು ಕೆಡಿಸಿ, ನೋಡು ರಾಜ, ಈ ಬಸವಣ್ಣನ ಈ ಒಂದು ಕೃತ್ಯಗಳು ಮಿತಿಮೀರಿ ಹೋಗ್ತಾ ಇದ್ದಾವೆ. ನಮ್ಮ ವೈದಿಕ ಧರ್ಮ ನಾಶ ಆಗ್ತಾ ಐತೆ. ಬಸವಣ್ಣ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಎಲ್ಲವೂ ಕೂಡ ನಮ್ಮ ವೇದ ಉಪನಿಷತ್ತುಗಳಿಗೆ ವಿರೋಧವಾಗಿದ್ದಾವೆ. ನಮಗೆಲ್ಲ ಬಹಳ ಕಂಟಕನಾಗಿದ್ದಾನೆ ಬಸವಣ್ಣ. ಯಾಕೆ ಅಂತಂದರೆ ನೀನು ಕೊಟ್ಟಂತಹ ಸದರ, ನೀನು ಬಸವಣ್ಣನವರನ್ನು ಬೆಳೆಯಕ್ಕೆ ಬಿಟ್ಬಿಟ್ಟೆ. ಬಸವಣ್ಣ ಹೇಗೆ ಬೆಳೀತಾನೆ ಅಂತಂದರೆ ಮುಂದಿನ ದಿನಗಳಲ್ಲಿ ಬಸವಣ್ಣನೇ ಬಂದು ನಿನ್ನ ಸ್ಥಾನದಲ್ಲಿ ಕುಳಿತುಕೊಂಡರೂ ಕೂಡ ನೀವೇನು ಆಶ್ಚರ್ಯ ಪಡಬೇಕಾಗಿಲ್ಲ ಅಂಥೇಳಿ ಆ ಬಿಜ್ಜಳನಿಗೆ, ರಾಜನಿಗೆ ತಲೆಯನ್ನು ಕೆಡಿಸ್ತಾರೆ. ತಲೆ ಕೆಡಿಸಿ ಈ ಒಂದು ಜಾತಿ, ಅಂತರ್ಜಾತಿ ವಿವಾಹವನ್ನೇ ಒಂದು ನೆಪ ಮಾಡಿಕೊಂಡು ಮುಂದೆ ಇಟ್ಕೊಂಡು ಅವರು ಒಂದು ಪ್ರಶ್ನೆಯನ್ನು, ಅಂದರೆ ಒಂದು ಸವಾಲನ್ನು ರಾಜನ ಮುಂದೆ ಇಡ್ತಾರೆ. ನೋಡು ರಾಜ, ನೀನು ಬಸವಣ್ಣನ ಇಟ್ಕೊಂಡು ರಾಜ್ಯ ಇಟ್ಕೊಂಡು ನೀನೇ ಆಳ್ಕೊಂಡು ಹೋಗು. ನಾವು ಯಾರು ನಿಮ್ಮ ಕುಲಗುರುಗಳಾಗಿ ನಿಮ್ಮ ವಂಶ ಪಾರಂಪರೆಯಿಂದ ನಾವು ನಿಮಗೆ ಹಿತವನ್ನೇ ಬಯಸಿಕೊಂಡು, ನಿಮ್ಮ ರಾಜ್ಯದ ಹಿತವನ್ನೇ ಬಯಸಿಕೊಂಡು ನಾವು ಬಂದಿದ್ವಲ್ಲ, ನಾವೆಲ್ಲ ಆಚೆ ಹೋಗ್ಬಿಡ್ತೀವಿ. ಇಲ್ಲಿ ಜಾತಿ ಗೀತಿ ಎಲ್ಲ ಹಾಳಾಗಿ ಹೋಗ್ತಾ ಐತೆ. ಇಲ್ಲಿ ಮಾದಿಗ, ಬ್ರಾಹ್ಮಣ ಎಲ್ಲ ಒಂದೇ ಆಗ್ತಾ ಐತೆ. ಇದನ್ನು ನಾವು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮಗೂ ಸಹ ಒಂದು ಕಟ್ಟುಪಾಡುಗಳಿದ್ದಾವೆ. ಆ ಪ್ರಕಾರವಾಗಿ ನಾವು ಬದುಕಬೇಕು. ಇಲ್ಲ ಬಸವಣ್ಣ ಬೇಕಾದರೆ ಬಸವಣ್ಣನ ಇಟ್ಕೊಳ್ಳಿ, ಇಲ್ಲಾಂದ್ರೆ ನಮ್ಮನ್ನು ಬಿಟ್ಟುಬಿಡಿ. ಈ ರೀತಿಯ ಒಂದು ಸಮಸ್ಯೆ ಉಂಟಾಗಿ ಕೊನೆಗೆ ಆ ರಾಜ ಬಸವಣ್ಣನವರನ್ನು ಕರೆದು ಹೇಳ್ತಾರೆ, ಬಸವಣ್ಣ, ನಿನಗೆ ಎಲ್ಲ ರೀತಿಯಲ್ಲೂ ಸಹ ನಾನು ಸಹಾಯ ಮಾಡಿದ್ದೇನೆ. ನೀನು ಅನುಭವ ಮಂಟಪದ ಕಟ್ಟತೆ. ನಾನು ಅದನ್ನು ಯಾವತ್ತೂ ಕೂಡ ಕೆಟ್ಟದು ಅಂತ ಹೇಳಲಿಲ್ಲ. ಅನೇಕ ಧಾರ್ಮಿಕ ಸಭೆಗಳನ್ನು ಮಾಡಿದೆ, ನಾನು ವಿರೋಧ ಮಾಡಲಿಲ್ಲ. ನೀನು ಮಾಡುವಂತಹ ಎಲ್ಲ ಧಾರ್ಮಿಕ ಕಾರ್ಯಗಳಿಗೆ ಏನು ಒಂದು ಹೊಸ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೊರಟಿಯಲ್ಲ, ಆ ಎಲ್ಲದಕ್ಕೂ ಕೂಡ ನಾನು ಸಪೋರ್ಟ್ ಕೊಟ್ಟಿದ್ದೀನಿ. ಆದರೆ ಬಸವಣ್ಣ, ಈ ಅಂತರ್ಜಾತಿ ವಿವಾಹ ಇದು ಸರಿ ಇಲ್ಲ ನೀನು ಮಾಡಿರೋದು. ಈ ವೈದಿಕ ಸಮಾಜ, ಈ ಪುರೋಹಿತ ಸಮಾಜ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಹೀಗಾಗಿ ನೀನು ಈ ಒಂದು ಜಾತಿ ವಿವಾಹವನ್ನು ಏನು ಮಾಡಿದ್ದೀಯಲ್ಲ, ಇದನ್ನು ವಾಪಸ್ ತಗೊಂಡ್ಬಿಡು. ಈ ಒಲೆಮಾದಿಗರ ಸವಾಸ ನಿನಗೆ ಯಾಕೆ ಬೇಕು? ಇದನ್ನೆಲ್ಲ ಬಿಟ್ಟುಬಿಡು. ನೀನು ಒಬ್ಬ ಪ್ರಧಾನಮಂತ್ರಿ ಆಗಿದ್ದೀಯಾ, ಇದನ್ನು ಮಾತ್ರ ನೀನು ಮಾಡಿಕೊಂಡು ಹೋಗು. ನಾನೂ ಕೂಡ ರಕ್ಷಣೆಯಲ್ಲಿರ್ತೀನಿ, ನೀನು ಕೂಡ ರಕ್ಷಣೆಯಲ್ಲಿರ್ತೀಯ. ನನ್ನ ಆಡಳಿತಕ್ಕೂ ಯಾವುದು ಧಕ್ಕೆ ಬರೋದಿಲ್ಲ. ದಯವಿಟ್ಟು ನೀನು ಇದನ್ನು ಮಾಡಬೇಕು. ನೀನು ಸ್ವಲ್ಪ ಬದಲಾವಣೆ ಆಗಬೇಕು. ನೀನು ಈ ಒಲೆಮಾದಿಗರ ಸಹವಾಸವನ್ನು ನೀನು ಬಿಡಬೇಕು. ಈ ಹಿಂದುಳಿದ, ಅಸ್ಪೃಶ್ಯ, ಶೋಷಿತ, ಕಟ್ಟಕಡೆಯ ಮನುಷ್ಯ ಅಂತ ನೀನು ಹೇಳ್ಕೊಂಡು ಈಗ ಹೋಗ್ತಾ ಇದೆಯಲ್ಲ, ಅದೆಲ್ಲವನ್ನು ಸ್ವಲ್ಪ ನೀನು ಬಿಡಬೇಕಾಗುತ್ತೆ ಅಂತ ಹೇಳಿ ರಾಜ ಬಸವಣ್ಣನವರನ್ನು ಕೇಳ್ಕೊಂಡಾಗ ಬಸವಣ್ಣ ಹೇಳುವಂತಹ ಉತ್ತರ ಬಹಳ ದೊಡ್ಡ ಕ್ರಾಂತಿಯನ್ನೇ ಉಂಟು ಮಾಡುತ್ತೆ. ಹೇಗೆ ಅಂತಂದರೆ, ನೋಡು ರಾಜ, ನಾನು ಈ ಮಂತ್ರಿ ಪದವಿಯನ್ನಾದರೂ ಕೂಡ ನಾನು ತೊರೆದು ಬಿಡ್ತೇನೆ. ಆದರೆ ಈ ಅಸ್ಪೃಶ್ಯ ಸಮಾಜದವರ ಆ ಸೇವೆಯನ್ನು ಮಾತ್ರ ನಾನು ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ನಿನಗೆ ತೊಂದರೆ ಮಾಡ್ತೀನಿ ಅನ್ನೋದಾಗಿದ್ದರೆ, ಅಥವಾ ನನ್ನಿಂದ ನಿನಗೆ ತೊಂದರೆ ಆಗುತ್ತೆ ಅನ್ನೋದಾದರೆ, ಇವತ್ತೇ ಈ ಪ್ರಧಾನಮಂತ್ರಿ ಹುದ್ದೆಯನ್ನು ತ್ಯಜಿಸಿಬಿಡ್ತೇನೆ ಅಂತ ಹೇಳಿ
ತನ್ನ ತಲೆಯ ಮೇಲಿದ್ದಂಥ ಕಿರೀಟವನ್ನು ತೆಗೆದು ಆ ಅರಸನ ಕಾಲತ್ರ ಇಟ್ಟು ಈ ಜಗತ್ತಿನಲ್ಲಿ ಯಾರೂ ಮಾಡದೇ ಇರತಕ್ಕ ತ್ಯಾಗವನ್ನು ಮಾಡಿ ಈ ಅಸ್ಪೃಶ್ಯ ಸಮಾಜದವರಿಗೋಸ್ಕರ, ದೀನ ದಲಿತರಿಗೋಸ್ಕರ, ಕಾಲು ತುಳಿತಕ್ಕೆ ಒಳಗಾದಂಥವರ ಏಳಿಗೆಗಾಗಿ, ಅವರ ಕಲ್ಯಾಣಕ್ಕಾಗಿ ಬಸವಣ್ಣನವರು ಪ್ರಧಾನಮಂತ್ರಿ ಹುದ್ದೆಯನ್ನು ಬಿಟ್ಟು ಈಚೆ ಬರ್ತಾರೆ. ಇದು ಜಗತ್ತಲ್ಲಿ ನಾವು ಎಲ್ಲೂ ಕೂಡ ಕೇಳಲಿಕ್ಕೆ ಸಾಧ್ಯ ಇಲ್ಲ. ದೀನ ದಲಿತರ, ಅಸ್ಪೃಶ್ಯರ, ಹಿಂದುಳಿದ, ಶೋಷಿತರ ಕಲ್ಯಾಣಕ್ಕೋಸ್ಕರ ಪ್ರಧಾನಮಂತ್ರಿ ಪಟ್ಟವನ್ನು ತ್ಯಾಗ ಮಾಡಿದಂತಹ ಮೊದಲನೇ ದಾರ್ಶನಿಕ, ಅತಿ ದೊಡ್ಡ ಪ್ರವಾದಿ ಅಂತಂದರೆ ಬಸವಣ್ಣ. ಅಂಥ ಬಸವಣ್ಣನವರು ಇವತ್ತು ನಮಗೆ ಅತಿ ದೊಡ್ಡ ಒಂದು ಸಾಹಿತ್ಯವನ್ನು ಕೊಟ್ಟಿದ್ದಾರೆ, ವಚನ ಸಾಹಿತ್ಯ. ಅದು ವಚನ ಸಾಹಿತ್ಯ ಅಂತ ಕರೆಯೋದಕ್ಕಿಂತ ಅದನ್ನು ಆಧ್ಯಾತ್ಮಿಕ ಸಾಹಿತ್ಯ ಅಂತ ಕರಿಬೇಕು ನಾವು. ಅವರು ಶರಣರು ಬರೀ ಸಾಹಿತ್ಯ ರಚನೆ ಮಾಡಲಿಲ್ಲ, ಆಧ್ಯಾತ್ಮಿಕ, ಈ ಅಲೌಕಿಕ ಜಗತ್ತು, ಆತ್ಮ ಮತ್ತು ಪರಮಾತ್ಮನ ಸಂಬಂಧ, ಮುಕ್ತಿ ಮಾರ್ಗದ ಸಂಬಂಧ, ನೈತಿಕ ಮೌಲ್ಯಗಳು. ನಾವು ಒಬ್ಬ ಮನುಷ್ಯ ಈ ಭೂಮಿಗೆ ಬಂದ ಮೇಲೆ ಅವನು ಯಾವ ರೀತಿ ತನ್ನ ಬದುಕನ್ನು ಕಟ್ಕೊಳ್ಬೇಕು, ಯಾವ ರೀತಿ ಬಾಳಬೇಕು, ಅವನು ಯಾವ ರೀತಿ ಬದುಕಬೇಕು, ಅವನು ಸಂಸಾರದಲ್ಲಿ ಇದ್ದುಕೊಂಡೇ ಅವನು ಹೇಗೆ ಸದ್ಗತಿಯನ್ನು ಅವನು ಕಾಣಬೇಕು, ಮುಕ್ತಿಯನ್ನು ಕಾಣಬೇಕು, ಆತ್ಮ ಮತ್ತು ಪರಮಾತ್ಮನನ್ನು ಹೇಗೆ ಅವನ ನಿಜ ಜೀವನದಲ್ಲಿ ಕಾಯಕ ಸಿದ್ಧಾಂತಕ್ಕೆ ಒಳಪಟ್ಟು ಅವನು ಹೇಗೆ ಅವನು ಲೋಕ ಕಲ್ಯಾಣ, ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಬೇಕು ಅನ್ನುವಂತಹ ತತ್ವಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಆ ವಚನ ಸಾಹಿತ್ಯ ಇದೆಯಲ್ಲ, ಅದು ಆಧ್ಯಾತ್ಮಿಕ ಸಾಹಿತ್ಯ. ಅಂತಹ ಅದ್ಭುತವಾದಂತಹ, ಅಮೋಘವಾದಂತಹ, ಆ ಪವಿತ್ರವಾದಂತಹ ಆ ವಚನಗಳನ್ನು ನಮಗೆ ಈ ಜಗತ್ತಿಗೆ ಕೊಟ್ಟು ಹೋಗಿರ್ತಕ್ಕಂಥ ಆ ಶರಣರು, ಬಸವಣ್ಣನವರು ಒಂದು ದೊಡ್ಡ ನಿಧಿಯಾಗಿ ನಮಗೆ ನಿಂತಿದ್ದಾರೆ. ಅತಿ ದೊಡ್ಡ ಕ್ರಾಂತಿ ಪುರುಷರಾಗಿ ನಮಗೆ ಕಾಣಿಸ್ತಾ ಇದ್ದಾರೆ. ಇಡೀ ನಮ್ಮ ಜೀವನವನ್ನೇ ಬದಲಾವಣೆ ಮಾಡುವಂತಹ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಅನ್ಯಾಯಗಳು, ಮೋಸಗಳು, ಮೂಢನಂಬಿಕೆಗಳು, ಈ ಮೂಢನಂಬಿಕೆಗಳು ಅನ್ನುವಂತಹ ಈ ಕತ್ತಲೆಯನ್ನು ಒಡೆದು ಓಡಿಸುವಂತಹ ಅತ್ಯಂತ ದೊಡ್ಡ ಜ್ಞಾನದ ಬೆಳಕು, ಆ ಸೂರ್ಯರಷ್ಟೇ ಜ್ಞಾನದ ಬೆಳಕಾಗಿರ್ತಕ್ಕಂಥ ಆ ಆಧ್ಯಾತ್ಮಿಕ ಬೆಳಕನ್ನು ಜಗತ್ತಿಗೆ ಬಸವಣ್ಣನವರು ಕೊಟ್ಟು ಹೋಗಿದ್ದಾರೆ. ಅಂಥ ಮಹಾತ್ಮ ಬಸವಣ್ಣ ಇವತ್ತು ನಮ್ಮ ಹೃದಯಗಳಲ್ಲಿ ನಿಲ್ಲಬೇಕು, ನಮ್ಮ ಬುದ್ಧಿಯಲ್ಲಿ, ನಮ್ಮ ಜ್ಞಾನದಲ್ಲಿ, ನಮ್ಮ ಅರಿವಿನಲ್ಲಿ ನಿಲ್ಲಬೇಕು. ನಾವೆಲ್ಲರೂ ಕೂಡ ಬಸವಣ್ಣನವರ ಆಧ್ಯಾತ್ಮಿಕ ಬೋಧನೆಗಳನ್ನು ಅಳವಡಿಸಿಕೊಂಡು ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿಯನ್ನು ನಾವು ಕಾಣಬೇಕಾಗಿದೆ. ಜೊತೆಗೆ ನಾವು ಆತ್ಮ ಎಂಬುದಾಗಿ ನಾವು ತಿಳಿದು ಆ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಆ ನಿರಾಕಾರ ಶಿವನು ಒಬ್ಬನೇ ಈ ಜಗತ್ತಿಗೆ ತಂದೆ ಅಂತ ಹೇಳಿರ್ತಕ್ಕಂಥ ಆ ವಚನಕಾರರು ಬಸವಣ್ಣನವರ ಆ ಪರಮ ಸತ್ಯವನ್ನು ನಾವು ಒಪ್ಕೊಳ್ಳೇಬೇಕು. ನಾವು ಒಪ್ಕೊಳ್ತೀವೋ ಒಪ್ಕೊಳ್ಳದಲ್ಲಿ ಇರ್ತೀವೋ, ಆದರೆ ಎರಡು ಸತ್ಯಗಳಿದ್ದಾವೆ. ಆ ಸತ್ಯಗಳು ಯಾವುದಪ್ಪ ಅಂತಂದರೆ, ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥ ಏಕೈಕ ಪರಮಾತ್ಮನು ಒಬ್ಬನೇ, ಅವನು ನಿರಾಕಾರ ಶಿವ. ಇನ್ನು ನಾನು ಈ ದೇಹ ಅಲ್ಲ, ನಾನು ಈ ಬುದ್ಧಿ ಅಲ್ಲ, ನಾನು ಈ ಮನಸ್ಸು ಅಲ್ಲ, ನಾನು ಈ ಭಾವವೂ ಅಲ್ಲ, ನಾನು ಈ ಚಿತ್ತವೂ ಅಲ್ಲ. ನಾನು ಈ ಶರೀರದಲ್ಲಿರುವಂತಹ ಒಂದು ದಿವ್ಯ ಚೈತನ್ಯ, ಅದು ಜೀವಾತ್ಮ, ಪವಿತ್ರಾತ್ಮ. ಈ ಎರಡು ಸತ್ಯಗಳನ್ನು ನಾವು ತಿಳ್ಕೊಂಡಿದ್ದೆ ಆದರೆ ನಾವು ಬಸವಣ್ಣನವರ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡಂತೆ ಆಗುತ್ತೆ ಅಂತ ಹೇಳ್ತಾ, ಈವರೆಗೆ ನಮಗೆ ಬಸವಣ್ಣನವರ ಜೀವನ ಚರಿತ್ರೆಯ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ನೀವು ಧನ್ಯರು ಅಂತ ಹೇಳ್ತಾ, ಬಸವಣ್ಣನವರ ತತ್ವದಲ್ಲಿ ನಾವು ನಡೆಯೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರವಚನಕ್ಕೆ ವಿರಾಮವನ್ನು ಕೊಡೋಣ. ಎಲ್ಲರಿಗೂ ಶರಣು ಶರಣಾರ್ಥಿ.